ದಾಟು ಅಧ್ಯಾಯ 9 ಮುಂದುವರಿದ ಭಾಗ. ಆ ದಿನವೂ ಅವಳು ಊರೊಳಕ್ಕೆ ಹೋಗಲಿಲ್ಲ, ಮರುದಿನವೂ ಹೋಗಲಿಲ್ಲ. ಅದರ ಮುಂದಿನ ದಿನ ಬೆಳಗ್ಗೆ ಹಾಲು ತಂದ ಆಳಿನ ಕೈಲಿ, ನಾಳೆ ನಾಡಿದ್ದರಲ್ಲಿ ನಾನೇ ಮನೆಗೆ ಬರ್ತೀನಿ, ಎಲ್ಲ ಮಾತಾಡ್ತೀನಿ ಎಂದು ಹೇಳಿ ಕಳಿಸಿದಳು. ಅಪ್ಪನ ಕಾಯಿಲೆಯ ಬಗೆಗೆ ಯೋಚಿಸಲು ಅವಳ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ. ದೇವಸ್ಥಾನದ ಹತ್ತಿರ ನೋಡಿದ ಶ್ರೀನಿವಾಸ, ಅವನ ಹೆಂಡತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ತುಂಬಿದ ಹೊಟ್ಟೆಯೇ ಇವಳ ಮನಸ್ಸನ್ನು ಆಕ್ರಮಿಸಿಕೊಂಡಿದ್ದುವು. ಆ ದಿನ ಮತ್ತು ಅದರ ಮರುದಿನವೆಲ್ಲ ಚಿತ್ತದ ಪರವಶತೆಯು ಗಟ್ಟಿಯಾಗಿತ್ತು. ಸಂಜೆಯ ಹೊತ್ತಿಗೆ ಮನಸ್ಸು ಸಮಸ್ಥಿತಿಗೆ ಬಂತು. ಅಪ್ಪ ಬೆಳಗ್ಗೆ ಸಂಜೆ ಹವನ ಮಾಡುತ್ತಿದ್ದರು. ಅರುಂಧತಿನ ಹುಡುಕ್ತೀನಿ ಎಂದು ಆಗಾಗ್ಗೆ ತೋಟವನ್ನು ಸುತ್ತು ಹಾಕಿಯೋ ಅಥವಾ ದೇವಸ್ಥಾನದ ಹತ್ತಿರಕ್ಕೆ ಹೋಗಿಯೋ ಬರುತ್ತಿದ್ದರು. ಈ ಅರುಂಧತಿ ಎಂಬುವವಳು ಯಾರು ಎಂಬ ಪ್ರಶ್ನೆ ಅವಳ ಮನಸ್ಸನ್ನು ಕಾಡುತ್ತಿತ್ತು. ವೆಂಕಟೇಶನೊಡನೆ ಸಮಾಲೋಚಿಸಿದರೆ ತಿಳಿದೀತೆ ಎಂದು ಯೋಚಿಸಿ ತಾನು ಮನೆಗೆ ಹೋಗಿ ಬರುವುದಾಗಿ ಅಪ್ಪನಿಗೆ ಹೇಳಿ ಮರುದಿನ ಹೋದಳು. ಅಪ್ಪನ ಮಾತುಕತೆಗಳನ್ನೆಲ್ಲ ವಿವರವಾಗಿ ತಿಳಿಸಿ ಕೇಳಿದಾಗ ಅವನಿಗೂ ತಕ್ಷಣ ಏನೂ ಹೊಳೆಯಲಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಹೇಳಿದ, ಅರುಂಧತಿ ಅಂದ್ರೆ ಚಾಂಡಾಲ ಕನ್ಯೆ, ಮಾದಿಗರೋಳು. ಆದರೆ ಅಪ್ಪ ಅಂಥ ಯಾವಳನ್ನು ಜ್ಞಾಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಈಗ ತಾನು ವಸಿಷ್ಠ ಬ್ರಹ್ಮರ್ಷಿ ಅಂತ ಭ್ರಮಿಸಿದಾನಲ್ಲ, ಅದಕ್ಕೆ ತಕ್ಕ ಹಾಗೆ ಹಾಗಂತಿದಾನೋ ಏನೋ. ಸತ್ಯಳು ಯೋಚಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಎಂದಳು, ಆದರೆ ಗದ್ದೆ ಹಳ್ಳದಿಂದ ಆಚೆಗೆ ಹೋಗೀಯ, ಅದು ರಾಕ್ಷಸಲೋಕ ಅಂದ. ನಾಯಿ ಕಡಿದ ವಿಷಯ ತೆಗೆದ ತಕ್ಷಣ ರೇಗಿಬಿಟ್ಟ. ಅದೇನೋ ತಿಳಿಯಲ್ಲಮ್ಮ. ಸ್ವಲ್ಪ ಹೊತ್ತು ಮನೆಯಲ್ಲಿದ್ದು ಸತ್ಯ ತೋಟಕ್ಕೆ ಹೊರಟಳು. ಮನಸ್ಸಿನಲ್ಲಿ ಅರುಂಧತಿಯ ವಿಷಯವೇ ಕೊರೆಯುತ್ತಿತ್ತು. ತೋಟಕ್ಕೆ ಬಂದು ಅಡುಗೆ ಮಾಡಿ ಅಪ್ಪನಿಗೂ ಬಡಿಸಿ ತಾನೂ ಉಂಡಳು. ಬೆಟ್ಟಯ್ಯನವರ ನೆನಪಾಯಿತು. ನೆನ್ನೆಗೆ ಅಸೆಂಬ್ಲಿ ಮುಗಿದಿರುತ್ತೆ. ಸಂಜೆಯ ಕೊನೆಯ ಬಸ್ಸಿಗೆ ಅವರು ಬಂದಿರಬಹುದು. ಅವರಾಗಿಯೇ ತೋಟಕ್ಕೆ ಬರುತ್ತಾರೆಯೋ ಇಲ್ಲವೋ. ಅವರು ಬಂದರೂ ಅಪ್ಪನ ಎದುರಿಗೆ ಮಾತನಾಡುವಂತಿಲ್ಲ. ನಾನೇ ಹೋಗಿ ಕಂಡು ಅವರ ಕೈಲಿ ವಿಷಯ ಮಾತನಾಡಬೇಕು ಎಂದುಕೊಂಡಳು. ಅಪ್ಪ ಕೊಳದ ದಡದಲ್ಲಿ ಕುಳಿತು ಬ್ರಹ್ಮರ್ಷಿ ಬ್ರಹ್ಮರ್ಷಿ ಎಂದುಕೊಳ್ಳುತ್ತಿದ್ದರು. ಹತ್ತಿರ ಹೋಗಿ, ಅಪ್ಪ, ಬಟ್ಟೆ ಒಗೆಯುವ ಸೋಪು ಬೇಕು, ಬೆಳಗ್ಗೆ ಹೋದಾಗ ಮರೆತು ಹೋಯಿತು, ಊರೊಳಕ್ಕೆ ಹೋಗಿ ಬರ್ತೀನಿ ಎಂದು ಹೇಳಿ ಹೊರಟಳು. ಹೊಳೆ ಬಾಗಿಲು ಹಾಕಿಕೊಂಡು ದೇವಸ್ಥಾನದ ಕಡೆಗೆ ಸ್ವಲ್ಪ ನಡೆದು ಗದ್ದೆಯ ಇಳುವಿನಲ್ಲಿ ಹೋಗಿ ತೂಬಿನ ಹತ್ತಿರ ಕೆರೆಯ ಏರಿಯನ್ನು ಹತ್ತಿದಳು. ಎಡಭಾಗದಲ್ಲಿ ನೀರು ಹರಡಿ ನಿಂತಿತ್ತು. ಕೊನೆಯ ಕೋಡಿಯ ತನಕ ನಡೆದು ಆಚೆಗೆ ಸ್ವಲ್ಪ ದೂರದಲ್ಲಿ ಹರಿಜನ ಕಾಲೋನಿ ಎಂಬ ಬೋರ್ಡು ಕಲ್ಲು ಹಾಕಿದ್ದ ಬಂಡೆ ರಸ್ತೆಯಲ್ಲಿ ತಿರುಗಿ ಅರ್ಧ ಫರ್ಲಾಂಗಿನಲ್ಲಿ ಕಾಣುತ್ತಿದ್ದ ಮಂಗಳೂರು ಹೆಂಚಿನ ಮನೆಗಳಿಗೆ ಸ್ವಲ್ಪ ದೂರದಲ್ಲಿ ನಿಂತು ಹತ್ತಿರವೇ ಜಗಳ ಕಾಯುತ್ತಿದ್ದ ಇಬ್ಬರು ಹುಡುಗರ ಪೈಕಿ ಒಬ್ಬನನ್ನು ಕೂಗಿ, ಬೆಟ್ಟ ಯಾರಿದ್ರೆ ಕರಿ ಎಂದಳು. ಹುಡುಗ ಓಡಿಹೋದ. 5 ನಿಮಿಷದಲ್ಲಿ ಸುಮಾರು 28-30 ಪ್ರಾಯದ ಒಬ್ಬ ತರುಣ ಎದುರಿಗೆ ಬಂದ. ಸಾದಾ ಕಪ್ಪು ಬಣ್ಣದ ಅವನು ಅರ್ಧ ತೋಳಿನ ಬಿಳಿಯ ಶರ್ಟಿನ ಮೇಲೆ ಬಿಳಿಯ ಪ್ಯಾಂಟು ಹಾಕಿದ್ದ. ಎಡಗಡೆಗೆ ಬೈತಲೆ ತೆಗೆದು ನೀಟಾಗಿ ಬಾಚಿದ್ದ ಕ್ರಾಪು. ಆದರೆ ತನ್ನ ವಯಸ್ಸಿಗೆ ಸ್ವಲ್ಪವೂ ಹೊಂದದಂತೆ ಅತಿ ದಪ್ಪವಾಗಿ ಬಿಟ್ಟಿದ್ದ ಮೀಸೆಯು ಮೂಗಿನ ತುದಿ ಮತ್ತು ತುಟಿಗಳನ್ನೆಲ್ಲ ಮುಚ್ಚಿಕೊಂಡಿತ್ತು. ಹತ್ತಿರ ಬಂದಂತೆ ಅವಳಿಗೆ ಅವನ ಗುರುತು ಹತ್ತಿತು. ಬೆಟ್ಟಯ್ಯನವರ ಮಗ ಮೋಹನದಾಸ. ಕಾಲೇಜಿನಲ್ಲಿ BA ಫೇಲಾಗಿ ಈಗ ತುಮಕೂರಿನಲ್ಲಿ ಚಪ್ಪಲಿ ಬೂಟುಗಳ ದೊಡ್ಡ ಅಂಗಡಿ ಇಟ್ಟುಕೊಂಡಿದ್ದಾನೆ. ಅವಳು ಅವನನ್ನು ನೋಡಿ 5-6 ವರ್ಷವೇ ಆಗಿತ್ತು. ಅವನಿಗೆ ಇವಳ ಗುರುತು ಸಿಕ್ಕಿತು. ಒಬ್ಬರನ್ನೊಬ್ಬರು ಬಲ್ಲರೇ ಹೊರತು ಇದುವರೆಗೂ ಪರಸ್ಪರ ಮಾತನಾಡಿಸಿರಲಿಲ್ಲ. ಅವನು ಈ ಊರಿನಲ್ಲಿ ಓದಿದವನೂ ಅಲ್ಲ. ಆಗ ಇಲ್ಲಿ ಹೊಲೆಯಗೇರಿಗೆ ಶಾಲೆ ಇರಲಿಲ್ಲ. ಹತ್ತಿರ ಬಂದವನು, ಏನು ಬೇಕಿತ್ತು ಎಂದು ಕೇಳಿದ. ನಿಮ್ಮ ತಂದೆಯವರನ್ನ ನೋಡಬೇಕಿತ್ತು. ತೋಟದ ಕಡೆ ಹೋಗಿದಾರಲ್ಲ. ಅರ್ಜೆಂಟ್ ಕೆಲಸವಿತ್ತು, ಸ್ವಲ್ಪ ಕರೆಸಿದರೆ ಉಪಕಾರವಾಗುತ್ತೆ. ನಾನಿಲ್ಲೇ ಕಾಯ್ತಿರ್ತೀನಿ. ಆಗಲಿ ಎಂದು ಹೇಳಿ ಅವನು ಹೋದ. ಆದರೆ 10 ಹೆಜ್ಜೆ ಹೋದವನು ಹಿಂತಿರುಗಿ ಬಂದು, ನಮ್ಮ ಮನೆಯೊಳಗೆ ನೀವು ಬಂದು ಕೂತ್ಕೋ ಕೂಡದು ಅಂತಲೋ, ಮಡಿಯೋ ಎಂದ.
ಅವನ ಧ್ವನಿ ಮತ್ತು ಆಡಿದ ರೀತಿಗಳಲ್ಲಿ ಜಗಳಗಂಟತನ ಕಾಣುತ್ತಿತ್ತು. ಆದರೆ ಅವಳು ಸಮಾಧಾನವಾಗಿಯೇ ಹೇಳಿದಳು, ಬರಬಾರದು ಅಂತ ನನ್ನ ಅಭಿಪ್ರಾಯವೇನಿಲ್ಲ. ಬಂದರೆ ನಿಮ್ಮ ಜನವೇ ಸೇರಿಸೋಲ್ಲ. ಯಾಕೆ ಸುಮ್ಮನೆ ಇಲ್ಲದ್ದು ಮಾಡಬೇಕು? ಬರಕೂಡದು ಅಂತ ನೀವು ತಪ್ಪನ್ನ ನಮ್ಮ ಮೇಲೆ ಹಾಕೋಕ್ಕೆ ಕತೆ ಕಟ್ಟಿ ನಮ್ಮ ಜನವೇ ನಂಬೋ ಹಾಗೆ ಮಾಡಿದಿರಿ. ಅವನ ಕೈಲಿ ಜಗಳ ಕಾಯಕೂಡದೆಂದು ಅವಳು ನಿರ್ಧರಿಸಿದಳು. ಯಾರು ಹೇಗೆ ಕತೆ ಕಟ್ಟಿದರೋ ಬೇಡ, ಈಗ ನಾನು ಬರ್ತೀನಿ, ನಡೀರಿ ಎಂದು ಮುಂದೆ ಹೆಜ್ಜೆ ಹಾಕಿದಳು. ಈ ಅನಿರೀಕ್ಷಕತೆಯಿಂದ ಅವನು ಕಕ್ಕಾಬಿಕ್ಕಿಯಾದ. ಮುಂದೆ ಏನು ಮಾಡಬೇಕೆಂಬುದೋ ತಿಳಿಯದೆ ಸೋತವನಂತೆ ನಿಂತುಬಿಟ್ಟ. ಅವಳೇ ಎಂದಳು, ನಿಮ್ಮ ಮಾತಿನ ಮೇಲೆ ಬರ್ತಿದ್ದೀನಿ. ನಿಮ್ಮ ಜನ ಜಗಳ ಕಾಯೋದಾಗ್ಲಿ ಸಗಣಿ ತೊಪ್ಪೇಲಿ ಹೊಡೆಯೋದಾಗ್ಲಿ ಮಾಡದ ಹಾಗೆ ನೋಡಿಕೊಳ್ಳೋ ಪೂರ್ತಿ ಜವಾಬ್ದಾರಿ ನಿಮ್ಮದು. ಆಗಲಿ, ನೀವು ಮುಂದೆ ನಡೀರಿ. ಈಗ ಅವನು ಪೂರ್ತಿಯಾಗಿಯೂ ಸೋತು ಹೋದ. ಮತ್ತೆ ಮಾತನಾಡದೆ ಹೆಜ್ಜೆ ಹಾಕಿದ. ಅವಳು ಅವನ ಹಿಂದೆ ನಡೆದಳು. ಕೇರಿಯ ಮಧ್ಯಭಾಗದ ದೊಡ್ಡ ಮನೆಯೇ ಪೆಟ್ಟಯ್ಯನವರದು. ಅವಳು ಈ ಕಾಲೋನಿಯನ್ನು ರಸ್ತೆಯ ದಡದ ದೂರದಿಂದ ನೋಡಿದ್ದಾಳೇ ವಿನಃ ಹತ್ತಿರದಿಂದ ಕಂಡಿರಲಿಲ್ಲ. ಪ್ರತಿಯೊಂದು ಮನೆಯ ಮುಂಭಾಗದಲ್ಲೂ ಕೂತು ಜನಗಳು ಎಕ್ಕಡ ಹೊಲೆಯುತ್ತಿದ್ದರು. ಬೆಟ್ಟಯ್ಯನವರ ಮನೆಗೆ ಒಂದು ದೊಡ್ಡ ಜಗುಲಿ ಇದೆ. ಜಗುಲಿಯ ಮೇಲೆ ಒಂದು ಕೋಣೆ. ಬಾಗಿಲು ತೆಗೆದಿದ್ದ ಅದರಲ್ಲಿ ಹೊಸ ಎಕ್ಕಡಗಳ ರಾಶಿ ಇತ್ತು. ಬಾಗಿಲಿನ ಎಡಭಾಗದಲ್ಲಿ ಸ್ನಾನದ ಮನೆ. ಎದುರಿನ ಒಳಗೋಡೆಯ ಮೇಲೆ ದೊಡ್ಡ ಗಾಂಧಿ ಪಟ ಕಾಣುತ್ತಿತ್ತು. ಅದರ ಕೆಳಗೆ ಒಂದು ಮೇಜ, ಮರದ 4-5 ಕುರ್ಚಿಗಳು. ಒಳಗೆ ಬನ್ನಿ ಎಂದ ಮೋಹನದಾಸ ತಕ್ಷಣ ಮನಸ್ಸನ್ನು ಬದಲಿಸಿ, ಇಲ್ಲೇ ಒಂದು ಕುರ್ಚಿ ತರ್ತೀನಿ ತಾಳಿ ಎಂದು ಒಳಗೆ ಹೋಗಿ ಒಂದು ಮರದ ಕುರ್ಚಿ ತಂದು ಜಗುಲಿಯ ಮೇಲೆ ಇಟ್ಟ. ಅವಳು ಹತ್ತಿ ಕುಳಿತಳು. ಸ್ವಲ್ಪ ಹೇಳಿ ಕಳಿಸ್ತೀರಾ ನಿಮ್ಮ ತಂದೆಗೆ? ಅವಳು ಕೇಳಿದಳು. ಅವನು ಪಕ್ಕದ ಮನೆಯ ಮುಂದೆ ಬೀದಿಯಲ್ಲಿ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕೂಗಿ, ತ್ವಾಟತ್ತಾವ ನಮ್ಮಪ್ಪಾರವ್ರೆ, ಯಾರೋ ಬಂದವರೇ ಅಂತ ಕರ್ಕಂಡ್ಬಾ ಹೋಗ್ಲೇ ಎಂದು ಕಳುಹಿಸಿದ. ಆಮೇಲೆ ಅವಳನ್ನು ಕೇಳಿದ, ಕಾಫಿ ಕುಡಿತೀರಾ? ಇಷ್ಟು ಮಧ್ಯಾಹ್ನದ ಹೊತ್ತು ನಾನು ಕುಡಿಯೋಲ್ಲ. ಮಡಿ ಕೆಡ್ತದೇನು? ಅವನ ಮಾತಿನಲ್ಲಿ ಅನಾವಶ್ಯಕ ಜಗಳಗಂಟತನ ಕಾಣುತ್ತಿತ್ತು. ಸತ್ಯ ತಾಳ್ಮೆ ಕಳೆದುಕೊಳ್ಳದೆ ಹೇಳಿದಳು, ನೀವು ಹಾಗೆ ತಿಳ್ಕೊಳ್ಳೋ ಹಾಗಿದ್ದರೆ ಕೊಡಿ, ಕುಡಿತೀನಿ. ಅವನು ಒಳಗೆ ಹೋಗಿ ಕಾಫಿ ಮಾಡುವಂತೆ ತನ್ನ ತಾಯಿಗೆ ಹೇಳಿ ಬಂದ. ಮಾತನಾಡಲು ಅಥವಾ ರೇಗಿಸಲು ಅವನಿಗೆ ಮತ್ತೆ ಏನೂ ತಿಳಿಯಲಿಲ್ಲ. ಪ್ಯಾಂಟಿನ ಜೇಬಿನಿಂದ ತೆಗೆದು ಒಂದು ಸಿಗರೇಟು ಹೊತ್ತಿಸಿಕೊಂಡು ಎಳೆಯಲು ಪ್ರಾರಂಭಿಸಿದ. ಸ್ವಲ್ಪ ಎಚ್ಚರ ತಪ್ಪಿದರೆ ಸಿಗರೇಟಿನ ಬೆಂಕಿ ಅವನ ಮೀಸೆಯನ್ನು ಸುಡುವಂತಿತ್ತು. ಅವಳು ಕೋಣೆಯ ಕಡೆಗೆ ನೋಡಿ ಕೇಳಿದಳು, ನೀವು ತುಮಕೂರಿನಲ್ಲಿ ವ್ಯಾಪಾರ ಮಾಡ್ತೀರಂತೆ, ಈ ಚಪ್ಪಲಿಗಳನ್ನು ಇಲ್ಲಿಂದಲೇ ಮಾಡಿಸಿಕೊಂಡು ಹೋಗ್ತೀರಾ? ಇದು ಸೈಡ್ ಬಿಸಿನೆಸ್. ಮುಖ್ಯವಾಗಿ ಬಾಟಾ ಶೂಸ್, ಕಾನ್ಪುರ ಚಪ್ಪಲಿಗಳ ಏಜೆನ್ಸಿ ಇದೆ. ಒಬ್ಬ ಸೇಲ್ಸ್ ಕ್ಲರ್ಕ್, 2 ಸೇಲ್ಸ್ ಬಾಯ್ಸ್ ಇದ್ದಾರೆ. ಸೇಲ್ಸ್ ಕ್ಲರ್ಕ್ ನಿಮ್ಮ ಬ್ರಾಹ್ಮಣರವನು. ಒಬ್ಬ ಸೇಲ್ಸ್ ಬಾಯ್ ಗೌಡ, ಇನ್ನೊಬ್ಬ ಬ್ರಾಹ್ಮಣ. ಅವನ ಈ ಮಾತು ಅನವಶ್ಯಕ ಮಾತ್ರವಲ್ಲ, ಬೇಕೆಂದೇ ಅವಳನ್ನು ಅವಮಾನಿಸುವಂತಿತ್ತು. ಅವಳು ಕೇಳಿದಳು, ಇದ್ದರೆ ಏನಾಯಿತು? ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂದೆ ಅಷ್ಟೆ ಎಂದು ಅವನು ಸಿಗರೇಟನ್ನು ಜೋರಾಗಿ ಎಳೆದ. ಅವನ ಮಾತಿನಲ್ಲಿ ಒಂದು ಅಂಶ ಸ್ಪಷ್ಟವಾಗಿ ಕಾಣುತ್ತಿತ್ತು. ಉಚ್ಚಾರ ಸ್ವಲ್ಪವೂ ಗ್ರಾಮ್ಯವಾಗಿರದೆ ಶುದ್ಧ ಗ್ರಾಂಥಿಕವಾಗಿತ್ತು. ಉಚ್ಚಾರ ಸಹ ಸಹಜವಾಗಿರದೆ ಸ್ಕೂಲು ವ್ಯಾಕರಣದ ಮೇಷ್ಟರು ನಿರೀಕ್ಷಿಸುವಂತಿತ್ತು. ಅವನ ತಂದೆಯ ಭಾಷೆ ಪೂರ್ತಿಯಾಗಿ ಇತರ ಹರಿಜನದಂತಿರಲಿಲ್ಲವಾದರೂ ಬ್ರಾಹ್ಮಣರಂತೆ ಆಡಲು ಪ್ರಯತ್ನ ಪಡದೆ ಅವರು ಸಹಜವಾಗಿ ಆಡುತ್ತಿದ್ದರು. 10 ನಿಮಿಷದಲ್ಲಿ ಬೆಟ್ಟಯ್ಯನವರು ಬಂದರು. ಇವಳನ್ನು ಕಂಡು, ಅದು ತಮ್ಮ ಕೇರಿಯ ಒಳಗೆ ಕಂಡು ಅವರಿಗೆ ಆಶ್ಚರ್ಯ. ಅವರೇ ಮೊದಲು ಕೈ ಮುಗಿದು ನಮಸ್ತೆ ಹೇಳಿದರು. ತಾವೂ ಒಂದು ಕುರ್ಚಿ ತಂದು ಹಾಕಿಕೊಂಡು ಕುಳಿತರು. ಮೋಹನದಾಸ ಒಳಗೆ ಹೋಗಿ 2 ಗಾಜಿನ ಗ್ಲಾಸುಗಳಲ್ಲಿ ಕಾಫಿ ತಂದ. ಅದನ್ನು ಕಂಡ ತಂದೆ ಅಂದರು, ಕಾಪಿ ಅವರಿಗೆ ಕೊಡಬೇಡ. ಕೊಟ್ಟರೆ ಏನಾಗುತ್ತೆ? ಅವನು ಕೇಳಿದ. ಅದು ಅಲಾಯದ ಮಾತು, ನಾವು ಕೊಡಬ್ಯಾಡ್ದು. ಇಲ್ಲ, ನಾನೇ ಕುಡಿತೀನಿ ಎಂದೆ, ಸತ್ಯ ಹೇಳಿದಳು. ಕುಡಿದ್ರೇನಾಗ್ತದೆ ಅಂತ ಅವನು ಕೇಳ್ಯಾನೆ, ನೀವು ಹಂಗಂದಿದ್ದೀರಾ? ನನ್ನ ಮನ್ಲಿ ನೀವು ಕುಡಿಬ್ಯಾಡ್ದು. ಒಂದು ಮುರುಕು ಕೊಬ್ಬರಿ ಬೆಲ್ಲ ತಂದುಕೊಡೋ ಎಂದು ಖಡಾಖಂಡಿತವಾಗಿ ಹೇಳಿ
ಅವರು ತಮ್ಮ ಗ್ಲಾಸನ್ನು ಕೈಗೆ ತೆಗೆದುಕೊಂಡರು. ಮೋಹನದಾಸನಿಗೆ ಅಪಮಾನವಾದಂತೆ ಆಗಿ ಒಳಗೆ ಹೊರಟು ಹೋದ. ಕೊಬ್ಬರಿ ಬೆಲ್ಲ ತೆಗೆದುಕೊಂಡು ಬರಲಿಲ್ಲ. ಬೆಟ್ಟಯ್ಯನವರೇ ಗ್ಲಾಸನ್ನು ಕೆಳಗಿಟ್ಟು ಒಳಗೆ ಹೋಗಿ ಒಂದು ಕಾಗದದ ಮೇಲೆ ಒಂದು ಹೋಳು ಕೊಬ್ಬರಿ, ಒಂದು ಮುರುಕು ಬೆಲ್ಲ ತಂದು ಅವಳಿಗೆ ಕೊಟ್ಟು ತಾವು ಕಾಫಿ ಕುಡಿಯಲು ಪ್ರಾರಂಭಿಸಿದರು. ಅವಳೇ ಇಲ್ಲಿಗೆ ಹುಡುಕಿಕೊಂಡು ಬರಬೇಕಾದರೆ ಅತಿ ಮುಖ್ಯ ಕೆಲಸವಿರಬೇಕು, ಅದು ಅವಳ ಅಪ್ಪಾಜಿಗೆ ಸಂಬಂಧಿಸಿದುದೇ ಇರಬೇಕು ಎಂದು ಅವರು ಅಂದಾಜು ಮಾಡಿ ಕೇಳಿದರು. ಅಪ್ಪಾಜಿ ಹೆಂಗವ್ರೆ? ಅದನ್ನೇ ಹೇಳೋಣ ಅಂತ ಬಂದೆ. ನಿಮ್ಮಿಂದ ಸಹಾಯವಾಗಬೇಕು. ಎಲ್ಲಾದರೂ ಹೊರಗಡೆ ಹೋಗಿ ಮಾತಾಡೋಣ. ಅವರು ಕಾಫಿ ಮುಗಿಸಿದರು. ಅವಳು ಒಂದು ಚೂರು ಕೊಬ್ಬರಿ ಬೆಲ್ಲವನ್ನು ತಿಂದಳು. ಅವಳನ್ನು ಕರೆದುಕೊಂಡು ಕೆರೆ ಕೋಡಿಯ ಕಡೆಗೆ ಹೊರಟರು. ಮೋಹನದಾಸ ಒಳಗಿನಿಂದ ಹೊರಗೆ ಬರಲಿಲ್ಲ. ಇಬ್ಬರೂ ನಡೆದು ಕೋಡಿಯ ನೀರು ಹರಿಯುವ ಹಳ್ಳದ ಬದಿಯ ಒಂದು ಬಂಡೆಯ ಮೇಲೆ ಕುಳಿತರು. ಅವಳು ತನ್ನ ತಂದೆಯ ಮಾತು, ಕಥೆ ಮತ್ತು ವರ್ತನೆಗಳನ್ನು ವಿವರಿಸಿ ಹೇಳಿದಳು. ಯಾರೋ ಹೆಂಗಸಿಗೂ ಅವರಿಗೂ ಸಂಬಂಧವಿತ್ತು ಅಂತ ನನ್ನ ಅನುಮಾನ. ಈಗ ಅವಳಿಗೂ ಇವರಿಗೂ ಸಂಪರ್ಕ ತಪ್ಪಿರಬಹುದು. ಅವಳು ಯಾರು ಅಂತ ನಾನು ಪತ್ತೆ ಮಾಡಿ ಇಟ್ಟಿರಬೇಕು. ಉಪಾಯ ಮಾಡಿ ಇವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸೋದು. ನಮ್ಮ ಅನುಮಾನವನ್ನ ಡಾಕ್ಟರಿಗೆ ಹೇಳೋದು. ಡಾಕ್ಟರು ಅವಳನ್ನು ಕರೆಸಿ ಅಂದರೆ ಅವಳು ಬಂದು ಅವರು ಹೇಳಿದ ಹಾಗೆ ಮಾಡೋಕ್ಕೆ ಸಿದ್ಧಳಾಗಿರಬೇಕು. ನಿಮ್ಮ ಕೇರಿಲಿ ಯಾರಾದರೂ ಇರಬಹುದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಬೆಟ್ಟಯ್ಯನವರು ಯೋಚಿಸಿ ನೋಡಿದರು. ಅವರಿಗೆ ತಿಳಿದಂತೆ ಯಾರೂ ಇರಲಿಲ್ಲ. ಆದರೆ ಇದು ಅಸಂಭವವೂ ಅಲ್ಲ. ತಮ್ಮ ಮತ್ತು ಬಲಗೈ ಕೇರಿಗಳ ಕೆಲವು ಹೆಂಗಸರು ಊರಿನೊಳಗಿನ ಮೇಲುಜಾತಿಯವರ ಸಂಪರ್ಕವಿಟ್ಟುಕೊಂಡಿರುತ್ತಿದ್ದುದು ಮೊದಲಿನಿಂದ ನಡೆದು ಬಂದ ವಿಷಯ. ತಾವು ಮಹಾತ್ಮರ ಆಶ್ರಮದಿಂದ ಬಂದು ಕೇರಿಯ ಮುಖಂಡರಾದ ಮೇಲೆ ಹಾಗೆ ಮಾಡಬಾರದು, ಅದು ಪಾಪ ಎಂದು ಹೇಳಿ ತಪ್ಪಿಸಲು ಪ್ರಯತ್ನಪಟ್ಟಿದ್ದರು. ಇವರಿಗೆ ಸರ್ಕಾರದಿಂದ ಮನೆ ಕಟ್ಟಿಸಿಕೊಟ್ಟು ದರಖಾಸ್ತಿನಲ್ಲಿ ಜಮೀನು ಕೊಡಿಸಿ ತಾವು ಅಸೆಂಬ್ಲಿ ಮೆಂಬರಾದ ಮೇಲೆ ತಮ್ಮ ಮಾತಿಗೆ ಬೆಲೆ ಕೊಟ್ಟು ಬಹುತೇಕ ಜನರು ಅಂಥದನ್ನೆಲ್ಲ ನಿಲ್ಲಿಸುತ್ತಿದ್ದಾರೆ. ಆದರೆ ಬಲಗೈ ಕೇರಿಯವರು ಯಾವುದಕ್ಕೂ ತಮ್ಮ ಮಾತು ಕೇಳುವುದಿಲ್ಲ. ಆ ಕೇರಿಯಲ್ಲಿ ಏನಾದರೂ ಇವರ ಸಂಬಂಧದ ಹೆಂಗಸಿದ್ದಾಳೆಯೇ? ಆದರೆ ಗುಡಿಯ ಪೂಜಾರಯ್ಯನವರಾದ ಅವರು ಹೀಗೆ ಮಾಡುತ್ತಾರೆಯೇ ಎಂಬ ಅನುಮಾನ ಮನಸ್ಸಿನಲ್ಲಿ ಬಂತು. ಅದನ್ನು ಹೇಳಿದಾಗ ಸತ್ಯ ಎಂದಳು. ಹೀಗೆ ಏನಾದರೂ ಇರಬಹುದು ಅಂತ ಅನುಮಾನ. ನಿಜವೇ ಅಂತ ಹೇಳೋಕ್ಕಾಗುಲ್ಲ. ನಿಜವಾಗಿದ್ದರೆ ಆಶ್ಚರ್ಯವಿಲ್ಲ. ಬೆಟ್ಟಯ್ಯನವರಿಗೆ ಈ ಮಾತು ಸರಿಯೆನಿಸಿತು. ಉಪಾಯವಾಗಿ ವಿಚಾರಿಸ್ತೀನಿ, ಗೊತ್ತಾದ ಪಟ್ಟಿಗೆ ಬಂದು ಹೇಳ್ತೀನಿ ಎಂದರು. ನೀವು ತೋಟಕ್ಕೆ ಬರಬೇಡಿ. ಅವರೆದುರಿಗೆ ಮಾತನಾಡುವ ಹಾಗಿಲ್ಲ. ಯಾರಾದರೂ ಆಳು ಕಳಿಸಿ. ಅವನು ಬಂದು, ಅಯ್ಯಾರು ಬಂದವರೇ, ನೀವು ಬೆಂಗಳೂರಿಗೆ ರಜಾ ಚೀಟಿ ಬರೆದಿಲ್ವಂತೆ, ಬ್ಯಾಗ ಬರೆದು ಕಳಿಸ್ಬೇಕಂತೆ ಅಂದರೆ ಸಾಕು. ನಾನೇ ಇಲ್ಲಿಗೆ ಬರ್ತೀನಿ ಎಂದು ಹೇಳಿ ಅವಳು ಹೊರಟು ಹೋದಳು. ಅವಳನ್ನು ಕಳಿಸಲು ಅವರೂ ಜೊತೆಯಲ್ಲಿ ಬಂದರು. ಇಬ್ಬರು ಏರಿಯನ್ನು ಹತ್ತಿ ಅರ್ಧ ಫರ್ಲಾಂಗ್ ಬರುವ ಹೊತ್ತಿಗೆ ಎದುರಿಗೆ ಒಬ್ಬ ಹುಡುಗಿ ಸಿಕ್ಕಿದಳು. ಸುಮಾರು ಸತ್ಯಳಷ್ಟೇ ವಯಸ್ಸು, ಕಪ್ಪು ಬಣ್ಣ, ಸುಟಿಯಾದ ಮುಖ, ಎದ್ದು ಕಾಣುವ ದೊಡ್ಡ ಸೆರಗಿನ ಹಳದಿ ಬಣ್ಣದ ರೇಷ್ಮೆಯ ಸೀರೆಯುಟ್ಟಿದ್ದಳು. ರವಿಕೆಗೆ ಪೆನ್ನು ಸಿಕ್ಕಿಸಿಕೊಂಡಿರುವುದು ಎದೆಯ ಮೇಲಿನ ಸೆರಗಿನ ಒಳಗಿನಿಂದ ಕಾಣುತ್ತಿತ್ತು. ಕಾಲಿಗೆ ಕಾನ್ಪುರ ಮಾದರಿಯ ಚಪ್ಪಲಿ. ಎಡಕ್ಕೆ ಬೈತಲೆ ತೆಗೆದು ತಲೆ ಬಾಚಿ ಜಡೆ ಹೆಣೆದುಕೊಂಡಿದ್ದಾಳೆ. ಹಣೆಯ ಮೇಲೆ ದುಂಡು ಕುಂಕುಮ. ಎಡಗೈಲಿ 2 ಅಚ್ಚಾದ ಪುಸ್ತಕಗಳು, ಒಂದು ನೋಟು ಪುಸ್ತಕ. ಇವರನ್ನು ಕಂಡು ಅವಳೇ ನಿಂತುಕೊಂಡಳು. ಬೆಟ್ಟಯ್ಯನವರು ಹೇಳಿದರು, ನನ್ನ ಮಗಳು, ನೀವು ನೋಡಿರ್ನಿಲ್ಲ ಅಂತ ಕಾಣುತ್ತೆ. ನಾನು ಹೇಳಿದ್ನಲ್ಲ, ಈ ಊರು ಮಿಡ್ಲ್ ಸ್ಕೂಲಿನಾಗೆ ಮೇಷ್ಟ್ರಾಗಿ ಅವಳೆ. ಹೇಗಿದ್ದೀರಾ ಮೀರಾ ಎಂದು ಸತ್ಯ ಮಾತನಾಡಿಸಿದಳು. ಆದರೆ ಪ್ರತಿಯಾಗಿ ಮಾತನಾಡಿಸಲು ಮೀರಳಿಗೆ ತಿಳಿಯಲಿಲ್ಲ. ಅವಳ ಮುಖ ಸಂಕೋಚದಿಂದ ಕೆಂಪಗಾಯಿತು. 2 ಕೈಗಳನ್ನು ಜೋಡಿಸಿ ನಿಂತುಕೊಂಡಳು. ನೀವು ಅಂದರೆ ಅವಳಿಗೆ ಬಹಳ ಮರ್ವಾದಿ ಬೆಟ್ಟಯ್ಯನವರು ಎಂದರು. ನಾನು ಇಲ್ಲೇ ಇರಬೇಕು ಅಂತ ಕಾಣುತ್ತೆ ಕೆಲವು ದಿನ. ಮತ್ತೆ ಸಿಗ್ತೀನಿ, ಮಾತಾಡೋಣ ಎಂದು ಹೇಳಿ ಸತ್ಯ ಮುಂದೆ ಹೊರಟಳು. ಮೀರಾ ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು. ಬೆಟ್ಟಯ್ಯನವರು ನಡು ತೂಬಿನ ತನಕ ಬಂದು ಸತ್ಯಳನ್ನು ಕಳಿಸಿ ಹಿಂತಿರುಗಿದರು. ಸತ್ಯ ತೋಟಕ್ಕೆ ಹೋದಾಗ ಹೊತ್ತು ಇಳಿಯುತ್ತಿತ್ತು. ಅಪ್ಪ ಕೊಳದ ದಡದಲ್ಲಿ ಕುಳಿತು ಮಂತ್ರ ಹೇಳಿಕೊಳ್ಳುತ್ತಿದ್ದರು. ನೀನು ಇಷ್ಟೊತ್ತು ಯಾಕೆ ಬರಲಿಲ್ಲ ಎಂದು ಮುಂತಾಗಿ ಏನೂ ಕೇಳಲಿಲ್ಲ. ಸೋಪು ತರುಕ್ಕೆ ಅಂತ ಹೋಗಿದ್ದೆಯಲ್ಲ, ಎಲ್ಲಿ ಅದು
ಎಂದು ಕೇಳಿಬಿಟ್ಟರೆ ಏನು ಗತಿ ಎಂದು ಸತ್ಯ ಸ್ವಲ್ಪ ಗಾಬರಿಯಾದಳು. ಆದರೆ ಅವರು ಏನೂ ಕೇಳಲಿಲ್ಲ. ಅವಳು ಸುಮ್ಮನೆ ಗುಡಿಸಲಿನ ಒಳಗೆ ಅವನ ಕುಂಡದ ಹತ್ತಿರ ಕುಳಿತಳು. ಸ್ವಲ್ಪ ಹೊತ್ತಿನ ನಂತರ ನೆನಪಾಯಿತು, ಮಧ್ಯಾಹ್ನ ಹಾಲನ್ನು ಕಾಯಿಸಿಟ್ಟಿರಲಿಲ್ಲ. ಹಾಗೆಯೇ ಇಟ್ಟರೆ ಅದು ಒಡೆಯಬಹುದು. ಒಲೆಯಲ್ಲಿ ಕೆಂಡ ಆರಿಹೋಗಿತ್ತು. ಅವನ ಕುಂಡದಲ್ಲೂ ಬೆಂಕಿ ಇರಲಿಲ್ಲ. ಒಲೆ ಹತ್ತಿಸಲು ಬೆಂಕಿ ಪಟ್ಟಣ ನೋಡಿದಳು, ಸಿಕ್ಕಲಿಲ್ಲ. ಒಳಗೆಲ್ಲ ಹುಡುಕಿದಳು. ಹೊರಗೆ ಕೂತಿದ್ದ ಅಪ್ಪನನ್ನು ನೋಡಿದರೆ ಅವರು ಎಲ್ಲೋ ಹೋಗಿದ್ದರು. ಮತ್ತೊಮ್ಮೆ ಗುಡಿಸಲಿನ ಒಳಗೆಲ್ಲ ಹುಡುಕುತ್ತಾ ಅವರು ಜನಿವಾರ ಇಟ್ಟಿದ್ದ ಕೈಚೀಲವನ್ನು ತೆಗೆದು ನೋಡಿದರು. ಮತ್ತೆ 4 ಜೊತೆ ಜನಿವಾರ, ಊದುಕಟ್ಟಿಯ ಪೊಟ್ಟಣ, ಒಂದು ರೇಷ್ಮೆಯ ಚೌಕ ಮೊದಲಾಗಿ ಕೆಲವು ಸಾಮಾನುಗಳಿದ್ದವು. ಕೆಳಭಾಗದಲ್ಲಿ ಒಂದು ಅರಿವೆ ಬಳಲಿನ ಸಣ್ಣ ಗಂಟು. ಅದನ್ನು ತೆಗೆದು ನೋಡಿದರೆ ಒಳಗೆ ಒಂದು ನೋಟಿನ ಮಡಿಕೆ. ಎಣಿಸಿದಳು, 100 ರೂಪಾಯಿಗಳ 20 ನೋಟುಗಳು. ಎಲ್ಲವೂ ಹೊಸವು. ಒಂದಕ್ಕೊಂದು ಅಂಟಿದಂತಿದ್ದ ಅವುಗಳನ್ನು ನೋಡಿದರೆ ಹೊಸದಾಗಿ ಬ್ಯಾಂಕಿನಿಂದ ತಂದಿಟ್ಟಿದ್ದಂತೆ ಕಾಣುತ್ತಿತ್ತು. ಕೈಲಿ ಹಿಡಿದು ಆ ಬಗೆಗೆ ಯೋಚಿಸುತ್ತಾ ಹಾಗೆಯೇ ಕುಳಿತಳು. ಅಷ್ಟರಲ್ಲಿ ಹೊರಗಿನಿಂದ ಅಪ್ಪ ಬಂದು ಬಿಟ್ಟರು. ಅವಳಿಗೆ ಗಾಬರಿಯಾಯಿತು. ಅದನ್ಯಾಕೆ ಮುಟ್ಟಿದೆ ಎಂದು ಅವರು ರೇಗಬಹುದು. ಆದರೆ ರೇಗಲಿಲ್ಲ. ಅವಳೇ ಧೈರ್ಯ ಮಾಡಿ ಕೇಳಿದಳು, ಇಷ್ಟು ದುಡ್ಡು ಇಲ್ಯಾಕೆ ಇಟ್ಟಿದೀಯಾ? ಯಜ್ಞಕ್ಕೆ ಅಂತ ಇಂದ್ರನ ಜೊತೆ ಭೂಲೋಕಕ್ಕೆ ಹೋಗಿದ್ದೆ. ಋಷಿಪತ್ನಿ ಯಾಕೆ ಬರಲಿಲ್ಲ ಅಂತ ಚಕ್ರಾಧಿಪತಿ ಕೇಳಿದ. ತೌರಿಗೆ ಹೋಗಿದ್ದಾಳೆ ಅಂದೆ. ವಸಿಷ್ಠ ಪತ್ನಿಯ ಕಾಣಿಕೆ ಅಂತ ಇದನ್ನ ಅರ್ಪಿಸಿದ. ಇಲ್ಲಿ ಇಟ್ಟೆಯಲ್ಲ, ಯಾರಾದರೂ ಕದ್ದರೆ? ವಸಿಷ್ಠಾಶ್ರಮದಿಂದ ಕದಿಯುವ ಧೈರ್ಯ ಯಾವ ರಾಕ್ಷಸನಿಗಿದೆ? ಅರುಂಧತಿಗೆ ಸೇರಬೇಕಾದ ದ್ರವ್ಯ ಇಲ್ಲೇ ಇರಬೇಕು. ಸತ್ಯ ಮತ್ತೆ ಏನೂ ಕೇಳಲಿಲ್ಲ. ನೋಟನ್ನು ಮಡಿಸಿ ಅದೇ ಬಟ್ಟೆಯಲ್ಲಿ ಸುತ್ತಿ ಕಟ್ಟಿ ಚೀಲಕ್ಕೆ ಹಾಕಿ ಚೀಲವನ್ನು ಮೇಲ್ಛಾವಣಿಯ ಬಿದಿರಿಗೆ ಅಡ್ಡ ಕೊಟ್ಟಿದ್ದ ಕೋಲಿಗೆ ನೇತು ಹಾಕಿದಳು. ಸತ್ಯ ಮತ್ತೆರಡು ದಿನ ಕಾದಳು. ವೆಂಕಟೇಶ ಪುನಃ ಹೇಳಿ ಕಳಿಸಿದ್ದ. ಮಧ್ಯಾಹ್ನ ಊಟವಾದ ಮೇಲೆ ಊರೊಳಕ್ಕೆ ಹೋಗಿ ಅವನಿಗೆ ಎಲ್ಲವನ್ನೂ ಹೇಳಿದಳು. ಹೊಸ ನೋಟುಗಳ ವಿಷಯ ಹೇಳಿದಾಗ ಅದನ್ನು ಬ್ಯಾಂಕಿನಿಂದ ತಂದಿರಬೇಕೆಂದು ಶಂಕಿಸಿದ. ಸತ್ಯಳನ್ನು ನೋಡಲು ಬೆಂಗಳೂರಿಗೆ ಹೋಗಿದ್ದುದನ್ನು ಬಿಟ್ಟರೆ ಅಪ್ಪ ಊರು ಬಿಟ್ಟು ಹೊರಗೆ ಹೋಗಿರಲಿಲ್ಲ. ಬೆಂಗಳೂರಿನಿಂದ ಬರುವಾಗಲೇ ತಾವರೆಕೆರೆಯ ಮೇಲೆ ಬಂದಿದ್ದಾರೆಂದು ಅರ್ಥ ಮಾಡಿಕೊಂಡ. ಅಂಥೋಳು ಯಾರಾದರೂ ಇದ್ದರೂ ಅವಳಿಗೆ ಇವನು 2,000 ಕೊಡೋದು ಅಂದ್ರೆ ಹುಡುಗಾಟವೇ? ಅವನು ಕೇಳಿದ. ಈಗ ಆ ಯೋಚನೆ ಮಾಡಬಾರದು. ಮೊದಲು ವಿಷಯ ತಿಳಿದುಕೋಬೇಕು. ಅವನಿಗೆ ಹುಷಾರಾಗೋದು ಮುಖ್ಯ. ನಮಗಿರೋ ಅನುಕೂಲದಲ್ಲಿ 2,000 ಯಾವ ದೊಡ್ಡ ಗಂಟು? ಅವಳು ಸಮಾಧಾನ ಹೇಳಿದಳು. ಬೆಟ್ಟಯ್ಯನವರು ಉಪಾಯದಲ್ಲಿ ಪತ್ತೆ ಮಾಡಬಹುದು. ನೀನು ಸೂಕ್ಷ್ಮವಾಗಿ ವಿಚಾರಿಸು. ವಿಷಯ ತಿಳಿದರೆ ನಾನು ಬೇಕಾದರೆ ಅವಳ ಕೈಲಿ ಮಾತಾಡ್ತೀನಿ ಎಂದು ಹೇಳಿ ಅವಳು ತೋಟಕ್ಕೆ ಹೊರಟಳು. ಅವಳ ವಿಧಾನ ಅವನಿಗೆ ಸುತಾರಾಮ್ ಇಷ್ಟವಾಗಲಿಲ್ಲ. ಪ್ರಾಯದಲ್ಲೋ ಅಥವಾ ಇದುವರೆಗೋ ನಮ್ಮಪ್ಪ ಯಾವುದೋ ಹೊಲತಿಯ ಜೊತೆ ಮಲಗಿರಬಹುದು. ಅದೇನು ಯಾರೂ ಮಾಡದ ಕೆಲಸವಲ್ಲ. ಆದರೆ ಇದನ್ನು ಹೀಗೆ ಹಚ್ಚಿಕೊಂಡು ಅವಳನ್ನು ಅರುಂಧತಿ ಅಂದುಕೋಬೇಕಾದರೆ ಅವನಿಗೆ ನಿಜವಾಗಿಯೂ ಬುದ್ಧಿ ಕೆಟ್ಟಿದೆ. ಅವಳಿಗೆ ಇವನು 2,000 ಕೊಡೋದು, ಅವಳನ್ನೇ ಹುಡುಕಿ ಇವಳು ಉಪಾಯವಾಗಿ ಮಾತಾಡೋದು, ಅವಳಿಗೆ ತಾಳಿ ಕಟ್ತೀನಿ ಅಂತ ಇವನು ಹುಚ್ಚಿನಲ್ಲಿ ಅಂದರೆ ಜಾತಿ ಬೇಡ ಅನ್ನುವ ಈ ಲೌಡಿ ಆಗಲಿ ನಾನು ಅವಳನ್ನೇ ಚಿಕ್ಕಮ್ಮ ಅಂತೀನಿ ಅನ್ನೋದು. ಇವಳನ್ನ ಕಾಲೇಜಿಗೆ ಕಳಿಸಿ ನಮ್ಮಪ್ಪ ಹಾಳು ಮಾಡಿದ ಎಂದುಕೊಂಡ. ಆದರೆ ಸತ್ಯಳ ಎದುರಿಗೆ ರೇಗಲು ಅವನಿಗೆ ಧೈರ್ಯವಾಗುತ್ತಿರಲಿಲ್ಲ. ಕೋಟೆಯ ಪಕ್ಕದ ಬಾಗಿಲಿನಿಂದ ಹೊರಗೆ ಬಂದ ಸತ್ಯ ತೋಟದ ಕಡೆಗೆ ತಿರುಗಿದಳು. ಆದರೆ ಅವಳ ದೃಷ್ಟಿ ಸ್ವಾಭಾವಿಕವಾಗಿ ಎಡಭಾಗದ ದೇವಸ್ಥಾನದ ಕಡೆಗೆ ಹೋಯಿತು. 2 ಫರ್ಲಾಂಗ್ ದೂರದ ತಗ್ಗಿನಲ್ಲಿ ಒಂದು ಪುಟ್ಟ ದಿಬ್ಬದ ಮೇಲೆ ನಿಂತಿದ್ದ ದೇವಸ್ಥಾನದ ಮುಂದೆ 10-12 ಜನಗಳು ನಿಂತಿದ್ದರು. ಅವರ ಪೈಕಿ ಒಬ್ಬರು ತನ್ನ ಅಪ್ಪನೆಂದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಲಂಗೋಟಿಯನ್ನು ಬಿಟ್ಟರೆ ಬರಿಮೈ, ಹೆಗಲ ಮೇಲೆ ಸೆಣಬಿನ ಹೊರಜಿಯಂತೆ ಇಳಿಬಿದ್ದಿರುವ ಜನಿವಾರ, ತಲೆಯ ಅಸ್ತವ್ಯಸ್ತ ಕೂದಲು. ಅವರ ಹತ್ತಿರವೇ ನಿಂತು ಕೈಲಿ ಒಂದು ಬ್ಯಾಗು ಹಿಡಿದು ಗಟ್ಟಿಯಾಗಿ ಮಾತನಾಡುತ್ತಿದ್ದ ಇನ್ನೊಬ್ಬನು ಬೆಟ್ಟಯ್ಯನವರ ಮಗ ಮೋಹನದಾಸನಿರಬಹುದು ಎನಿಸಿತು. ಗಾಳಿಯು ಅವಳ ಕಡೆಯಿಂದ ಬೀಸುತ್ತಿದ್ದುದರಿಂದ ಅವರ ಮಾತು ಕೇಳುತ್ತಿರಲಿಲ್ಲ. ಆದರೆ ಅವರು ಅದೇನೋ ಗಟ್ಟಿಯಾಗಿ ಜಗಳ ಕಾಯುತ್ತಿರುವಂತೆ ಕಾಣುತ್ತಿತ್ತು. ಅವಳು ದೇವಸ್ಥಾನದ ಕಡೆಗೆ ಸರಸರನೆ ಹೆಜ್ಜೆ ಹಾಕಿದಳು. ಹತ್ತಿರ ಹೋದಂತೆ ಕೇಳಿಸಿತು,
ಮೋಹನದಾಸ ಅನ್ನುತ್ತಿದ್ದ, ಮೇಲುಜಾತಿಯವರೆಲ್ಲ ಸದರ ಮಾಡ್ಕೊಂಬಿಟ್ಟಿದ್ದಾರೆ. ಲೇ ಹಾರುವಯ್ಯ, ಅದ್ಯಾರು ಅಂತ ಪತ್ತೆಯಾಗಲಿ, ನಿನ್ನ ಮೇಲೆ ಕೇಸು ಹಾಕಿಸಿ ಜೀವನಾಂಶ ವಸೂಲು ಮಾಡಿಸ್ತೀನಿ. ನಮ್ಮ ಜನ ಅಂದರೆ ಏನಂತ ತಿಳ್ಕೊಂಡೆ? ಆದಿದ್ರಾವಿಡರು ನಾವೇ. ಈ ಭೂಮಿಯ ಮೂಲ ಅಧಿಕಾರ ನಮ್ಮದು. ಅವನ ಮಾತಿನ ಠೀವಿಗೆ ಬೆರಗಾಗಿ ಉಳಿದವರು, ಹೋಗ್ಲಿ ಬಿಡಪ್ಪ, ಆ ಹುಚ್ಚರ ಕೈಲಿ ಏನು ಮಾತು ಎಂದು ಸಮಾಧಾನ ಹೇಳುತ್ತಿದ್ದರು. ಅವರು ಸಮಾಧಾನ ಹೇಳಿದಷ್ಟು ಮೋಹನದಾಸ ರೇಗುತ್ತಿದ್ದ. ಸುಮ್ಮನಿರಬೇಕೆ? ಈ ಊರಲ್ಲಿ ಅದ್ಯಾರು ಮೀಸೆ ಹೊತ್ತ ಗಂಡಸರಿದ್ದಾರೆ ಮೇಲುಜಾತಿಯವರು, ಅವರನ್ನೆಲ್ಲ ಪಂಚಾಯಿತಿಗೆ ಕೂರಿಸ್ತೀನಿ. ಈ ವಯ್ಯನ್ನ ಎದುರಿಗೆ ನಿಲ್ಲಿಸಿ ನ್ಯಾಯ ಕೇಳಿಸ್ತೀನಿ. ತುಂಬಿದ ಸಭೆಯಲ್ಲಿ ತಾಳಿ ಕಟ್ಟೋ ತನಕ ಬಿಡಲ್ಲ. ಇವರು ಗಟ್ಟಿಯಾಗಿ ಉತ್ತರ ಕೊಟ್ಟರು. ವಸಿಷ್ಠ ಶಾಪ ಅಂದ್ರೆ ಏನು ಅಂತ ಈ ಮೂರ್ಖನಿಗೆ ಗೊತ್ತಿಲ್ಲ. ಬ್ರಹ್ಮದಂಡ ಪ್ರಯೋಗಿಸ್ತೀನಿ. ಅಷ್ಟರಲ್ಲಿ ಸತ್ಯ ಅಲ್ಲಿಗೆ ಮುಟ್ಟಿದಳು. ಅವಳನ್ನು ಕಂಡು ಅವರಿಗೆ ಪೆಚ್ಚೆನಿಸಿತು. ಅವಳು ಮೋಹನದಾಸನನ್ನು ಕೇಳಿದಳು, ನಿಮ್ಮ ವರ್ತನೆ ಜವಾಬ್ದಾರಿಗೆ ತಕ್ಕದ್ದಲ್ಲ. ಮೋಹನದಾಸ ತಕ್ಷಣ ಅವಾಕ್ಕಾದ. ಅವಳು ಎಂದಳು, ಅವರೊಬ್ಬ ರೋಗಿ, ಅವರಿಗೆ ಏನು ಮಾತಾಡಬೇಕೋ ಗೊತ್ತಾಗದೆ ನಾವು ಕಷ್ಟಪಡ್ತಿದ್ದೀವಿ. ನೀವು ಹುಚ್ಚರ ಹಾಗೆ ಆಡಬಾರದು. ನಮ್ಮ ಜಾತಿ ಅಂದ್ರೆ ಅವರು ಎಂಬ ಅವನ ಮಾತನ್ನು ಅರ್ಧಕ್ಕೆ ತಡೆದು ಅವಳು ಎಂದಳು, ನಿಮ್ಮ ಜಾತಿಗೆ ನೀವಲ್ಲ ಯಜಮಾನರು, ನಿಮ್ಮ ತಂದೆ. ಈ ಊರಿಗೂ ನೀವು ಮುಖಂಡರಲ್ಲ. ಮರ್ಯಾದೆಯಾಗಿ ಈ ಜಾಗದಿಂದ ಹೊರಟು ಹೋಗಿ. ದೇವಸ್ಥಾನ ಜಗಳ ಕಾಯೋಕಲ್ಲ ಇರೋದು. ಈ ದಿಬ್ಬ ಇಳಿದು ಹೋಗಿ. ಸೇರಿದ್ದವರು ನ್ಯಾಯ ನ್ಯಾಯ ಎಂದರು. ಮಾದಿಗರ ಈ ಹುಡುಗ ಗುಡಿಯ ಪೌಳಿಯೊಳಕ್ಕೆ ಬಂದದ್ದು ಅವರಿಗೆ ಸಹಿಸಿರಲಿಲ್ಲ. ಆದರೆ ಅವನಿಗೆ ಹಾಗೆ ಹೇಳಿ ಕಳಿಸಲು ಧೈರ್ಯವಿರಲಿಲ್ಲ. ಸತ್ಯಳ ಧೈರ್ಯವನ್ನು ಅವರು ಮೆಚ್ಚಿದರು. ಅವರಲ್ಲಿ ಒಬ್ಬರು, ಈ ಜಾಗ ಬಿಟ್ಟು ಮೊದಲು ಕೆಳಿಕಿಳಿಯಯ್ಯ ಅಪ್ಪನಿಗೆ ಹುಟ್ಟಿದ ವಂಶಿಕ ಎಂದರು. ಅವನಿಗೆ ನಾಚಿಕೆಯಾಯಿತು. ಬ್ಯಾಗ್ ಹಿಡಿದಿದ್ದ ಅವನ ಕೈ ಸಿಟ್ಟಿನಿಂದ ಕಂಪಿಸಲು ಆರಂಭವಾಯಿತು. ಸರಕ್ಕನೆ ಹಿಂತಿರುಗಿ ದಿಬ್ಬವನ್ನುಳಿದು ತೂಬಿನ ಕಡೆಗೆ ಹೊರಟು ಹೋದ. ಅಲ್ಲಿದ್ದವರು ನಡೆದ ವಿಷಯವನ್ನು ಹೇಳಿದರು. ಅವರಲ್ಲಿ 4 ಗುಡಿಯ ಪೌಳಿಯಲ್ಲಿ ಚೌಕಾಬಾರ ಆಡುತ್ತಿದ್ದರಂತೆ. ಉಳಿದವರು ಗದ್ದೆಗಳಲ್ಲಿದ್ದವರು. ವೆಂಕಟರಮಣಯ್ಯನವರು ಕಾಲುವೆಯ ಏರಿಯಿಂದ ಹಾಯ್ದು ಗುಡಿಯ ಕಡೆಗೆ ಬರುತ್ತಿದ್ದರು. ಏರಿಯ ಮೇಲಿನಿಂದ ತನ್ನ ಕೇರಿಯ ಕಡೆಗೆ ಹೋಗುತ್ತಿದ್ದ ಮೋಹನದಾಸ ಇವರನ್ನು ನೋಡಿದ. ಜಗಳ ಕಾಯುವುದಕ್ಕೆಂದೇ ಏರಿಯಿಂದ ಇಳಿದು ಇಲ್ಲಿಗೆ ಬಂದು ಇವರನ್ನು ಬೈಯಲು ಶುರು ಮಾಡಿದ. ಅವನ ಮಾತು, ಠೀವಿ, ಗತ್ತುಗಳ ಮುಂದೆ ಈ 10-12 ಜನಗಳೂ ಲೆಕ್ಕಕ್ಕಿಲ್ಲ. ವಸಿಷ್ಠ, ಆಶ್ರಮ, ಶಾಪ, ಅಗ್ನಿಗಳನ್ನು ಬಿಟ್ಟರೆ ಯಜಮಾನರಿಗೆ ಬೇರೆ ಮಾತೇ ತಿಳಿಯದ ಹಾಗಾಗಿದೆ. ಅಪ್ಪನನ್ನು ಜೊತೆಯಲ್ಲಿ ಕರೆದುಕೊಂಡು ಅವಳು ತೋಟಕ್ಕೆ ಬಂದಳು. ಬ್ರಹ್ಮದಂಡ, ಬ್ರಹ್ಮಶಾಪ ಎಂಬ ಶಬ್ದಗಳನ್ನೇ ಅವರು ಪದೇ ಪದೇ ಅಂದುಕೊಳ್ಳುತ್ತಿದ್ದರು. ಗುಡಿಸಲಿಗೆ ಬಂದ ಮೇಲೆ ಕುಂಡದ ಅಗ್ನಿಯನ್ನು ಹೊತ್ತಿಸಿಕೊಂಡು ಹವನಕ್ಕೆ ಪ್ರಾರಂಭಿಸಿದರು. ಸೂರ್ಯ ಮುಳುಗಲು ಇನ್ನೂ 2 ಗಂಟೆಯಾದರೂ ಬೇಕಾಗಿತ್ತು. ಇಷ್ಟು ಹೊತ್ತಿನಲ್ಲಿ ಅವರು ಹವನ ಮಾಡುತ್ತಿರಲಿಲ್ಲ. ಅವರ ಪಾಡಿಗೆ ಅವರನ್ನು ಬಿಟ್ಟು ಅವಳು ಕೊಳದ ದಡದಲ್ಲಿ ಕುಳಿತಳು. ಮನಸ್ಸು ಮೋಹನದಾಸನ ಒರಟುತನ ಮತ್ತು ಜಗಳಗಂಟತನವನ್ನೇ ಕುರಿತು ಯೋಚಿಸುತ್ತಿತ್ತು. ಅವನಿಗೆ ಬಡತನವೇನಿಲ್ಲ. ಅಪ್ಪ 500 ಮರಗಳ ತೋಟ ಎಬ್ಬಿಸಿದ್ದಾರೆ. ಚೆನ್ನಾದ ಮನೆ. ಅಪ್ಪನಿಗೆ ಅಸೆಂಬ್ಲಿಯ ಸಂಬಳ ಮತ್ತು ಭತ್ಯೆ ಬರುತ್ತಿದೆ. ತುಮಕೂರಿನಲ್ಲಿ ಬೂಟು ಚಪ್ಪಲಿಗಳ ಅವನ ವ್ಯಾಪಾರ ಚೆನ್ನಾಗಿದೆಯಂತೆ. ತನ್ನ ತಂದೆಗಿರುವ ತಾಳ್ಮೆ ಮತ್ತು ಸಮಾಧಾನಗಳ ಲವಲೇಶವೂ ಅವನಿಗಿಲ್ಲ. ಯಾಕೆ ಈ ಅಸಹಿಷ್ಣುತೆ? ತನ್ನ ಇಡೀ ಜಾತಿಗೆ ಆಗಿರುವ ಅನ್ಯಾಯವನ್ನೆಲ್ಲ ತಾನೊಬ್ಬನೇ ಅನುಭವಿಸಿರುವವನಂತೆ ಜಾತಿಕ್ಷೇಮದ ಹೊಣೆಯೆಲ್ಲ ತನ್ನ ತಲೆಯ ಮೇಲಿರುವಂತೆ ಆಡುತ್ತಾನೆ. ಅವನ ವರ್ತನೆಯಲ್ಲಿ ಅವಳಿಗೆ ಒಂದು ತೆರನಾದ ನಾಟಕೀಯತೆ ಕಂಡಿತು. ಕಾಲೇಜಿನಲ್ಲಿ BA ವರೆಗೆ ಓದಿದ ಅವನಿಗೆ ಬುದ್ಧಿ ಕೆಟ್ಟಿರುವವರ ಕೈಲಿ ಜಗಳ ಕಾಯಬಾರದು ಅನ್ನುವಷ್ಟು ತಿಳಿಯಲಿಲ್ಲ. ಫೂಲ್ ಎಂದುಕೊಂಡಳು. ಇದು 3ನೇ ದಿನ. ಆದರೂ ಬೆಟ್ಟಯ್ಯನವರು ಹೇಳಿ ಕಳುಹಿಸಲಿಲ್ಲ. ಅವರಿಗೆ ಯಾವ ಸುಳಿವೂ ಗೊತ್ತಾಗಲಿಲ್ಲವೇ? ನಾನೇ ಇನ್ನೊಂದು ಸಲ ಹೋಗಿ ಬರಲೆ ಎಂದು ಯೋಚಿಸಿದಳು. ಆದರೆ ಅವರ ಮಗ ಈಗ ಮನೆಗೆ ಹೋಗಿದ್ದಾನೆಂಬ ನೆನಪಾಗಿ ಈಗ ಅಲ್ಲಿಗೆ ಹೋಗುವುದು ಬೇಡವೆನಿಸಿತು. ಅಷ್ಟರಲ್ಲಿ ಯಾರೋ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಬಂದ. ಸುಮಾರು 40ರ ವಯಸ್ಸಿನ ಅವನ ವೇಷ, ಕೊರಳಿನ ಬೆಳ್ಳಿಯ ತಾಳಿ, ಕೈಯ ಬೆಳ್ಳಿಯ ಕಪ್ಪಗಳನ್ನು ನೋಡಿದರೆ ಬೆಟ್ಟಯ್ಯನವರ ಕೇರಿಯವನೆನಿಸುತ್ತಿತ್ತು.
20 ಹೆಜ್ಜೆ ದೂರದಲ್ಲಿ ನಿಂತ ಅವನು ಅತ್ತಿತ್ತ ನೋಡಿ ಅವಳಿಗೆ ಕೈಸನ್ನೆ ಮಾಡಿದ. ಅವಳು ಎದ್ದು ಆ ಕಡೆಗೆ ಹೋದಳು. ಗುಡಿಸಲಿನಿಂದ ಮಂತ್ರ ಕೇಳಿಸುತ್ತಿತ್ತು. ಅವನು ಹೊಳೆ ಬಾಗಿಲಿನ ತನಕ ನಡೆದ. ಇವಳು ಅನುಸರಿಸಿದಳು. ಅಲ್ಲಿ ನಿಂತು ಮೆಲ್ಲಗೆ ಹೇಳಿದ, ನಿಮ್ಮನ್ ಕರ್ಕಬಾ ಅಂತ ಬೆಟ್ಟಣ್ಣಾರು ಸ್ವಾಮಿ ನೆತ್ತಿ ಕೆಳಗ್ ವಾಲಿದಾಗ್ಲೇ ಅಂದ್ರು. ನಾ ಬಂದಿದ್ದೆ. ನೀವಿರ್ನೇ ಇಲ್ಲ. ಅಯ್ಯಾರು ರಾಕ್ಷಸ ಅಂತ ಹೊಡೆಯಾಕೆ ಬಂದ್ರು. ಏನಂದ್ರು ಬೆಟ್ಟಣ್ಣಾರು? ನಿಮ್ಮನ್ ಕರ್ಕಬಾ ಅಂದ್ರು. ಒಂದು ಕ್ಷಣ ಯೋಚಿಸಿ ಅವಳು ಹೇಳಿದಳು, ನಾನೀಗ ನಿಮ್ಮ ಕೇರಿಗೆ ಬರಾಕಿಲ್ಲ. ಕೋಡಿ ತಾವುಕ್ ಬತ್ತೀನಿ. ಅಲ್ಲಿಗ್ ಬಂದಿರೋಕ್ ಹೇಳು ಅವರಿಗೆ. ಅವನು ಹೊರಟು ಹೋದ. ಅವಳಿಗೆ ಸಂಭ್ರಮವಾಯಿತು. ಇಷ್ಟರಲ್ಲಿ ಪತ್ತೆಯಾಗಿದೆ. ಯಾರಿರಬಹುದು ಅವಳು? ಯಾರಾದರೂ ಸರಿ. ಅವಳ ಮನಸ್ಸನ್ನು ಒಲಿಸಿ ಅಗತ್ಯ ಬಿದ್ದರೆ ಆಸ್ಪತ್ರೆಗೂ ಬರುವಂತೆ ಡಾಕ್ಟರು ಹೇಳಿದರೆ ಅದರಂತೆ ಕೇಳುವಂತೆ ಒಪ್ಪಿಸಬೇಕು. ನಾಳೆಯೇ ಇವರನ್ನು ಬೆಂಗಳೂರಿನ ಮಾನಸಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ತುಮಕೂರಿನಿಂದ ಒಂದು ಕಾರು ತರಿಸಬೇಕು. ಏನಂತ ಹೇಳಿ ಇವರನ್ನ ಕಾರಿಗೆ ಕೂರಿಸೋದು? ಯಾವುದೋ ಯಜ್ಞ ಯಾಗದ ಹೆಸರು ಹೇಳಬಹುದು. ದೇವೇಂದ್ರ ಬರ ಹೇಳಿದಾನೆ ಅನ್ನಬಹುದು. ತೀರಾ ಯಾವುದೂ ನಡೆಯದಿದ್ದರೆ ಬಲವಂತವಾಗಿ ಹಿಡಿದು ಕೂರಿಸಿಕೊಂಡು ಹೋಗಬೇಕು. ಅದೃಷ್ಟಕ್ಕೆ ಅವರು ಇದುವರೆಗೂ ಯಾರನ್ನೂ ಹೊಡೆದು ಬಡಿದು ಮಾಡುವ ಕೆಲಸಕ್ಕೆ ಹೋಗಿಲ್ಲ. ಆದುದರಿಂದ ಬಲವಂತವಾಗಿ ಕೂರಿಸಿಕೊಂಡರೂ ಓಡುವ ಕಾರಿನಲ್ಲಿ ಯಾವ ಅನಾಹುತಕ್ಕೂ ಅವಕಾಶವಾಗದಂತೆ ಸುಮ್ಮನಿರಬಹುದು ಎಂದೆಲ್ಲ ಯೋಚಿಸಿದಳು. ಆಳು ಅವರ ಕೇರಿಗೆ ಹೋಗಿ ಹೇಳಿದ ಮೇಲೆ ಬೆಟ್ಟಯ್ಯನವರು ಬರುತ್ತಾರೆ ಎಂದು ಯೋಚಿಸಿದ ಅವಳು 1/4 ಗಂಟೆ ಕಳೆದುಕೊಂಡು ಹೊರಟಳು. ಅಪ್ಪ ಇನ್ನೂ ಗಟ್ಟಿಯಾಗಿ ಮಂತ್ರ ಹೇಳುತ್ತಲೇ ಇದ್ದರು. ಹೊಳೆ ಬಾಗಿಲನ್ನು ಹಾಕಿಕೊಂಡು ಸಣ್ಣ ಕಾಲುವೆಯ ಏರಿಯ ಮೇಲೆ ನಡೆದು ತೂಬಿನ ಹತ್ತಿರ ಕೆರೆಯ ಏರಿಯನ್ನು ಹತ್ತಿ ಹೆಜ್ಜೆ ಹಾಕಿದಳು. ಸೂರ್ಯನು ಎಡಭಾಗದ ವಿಶಾಲವಾದ ನೀರಿನ ಆಚೆಯ ತೆಂಗಿನ ಮರಗಳ ಹಸುರನ್ನು ಸಮೀಪಿಸುತ್ತಿದ್ದ. ಅವಳು ಆಚೆಯ ಕೋಡಿ ತಲುಪುವ ಹೊತ್ತಿಗೆ ಬೆಟ್ಟಯ್ಯನವರು ಹರಿಜನ ಕಾಲೋನಿ ಎಂಬ ಬೋರ್ಡಿನ ಪಕ್ಕದ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದರು. ಇವಳನ್ನು ಕಂಡು ಎದ್ದು ನಿಂತು ಹೇಳಿದರು, ನಮ್ಮನೆಗೆ ಹೋಗೋಣ? ಬ್ಯಾಡಿ, ಇಲ್ಲೇ ಎಲ್ಲಾದರೂ ಕೂತು ಮಾತಾಡೋಣ. ಇಲ್ಯಾಕೆ ರಸ್ತೆ ದಡದಾಗೆ? ಮನೇಲಿ ನಿಮ್ಮ ಮಗ ಇರ್ತಾರೆ. ಅವರಿಗೆ ಈ ವಿಷಯದಲ್ಲಿ ಸೈರಣೆ ಇಲ್ಲ ಅಂತ ಕಾಣುತ್ತೆ. ಮಗನಿಗೆ ಸೈರಣೆ ಇಲ್ಲವೆನ್ನುವುದು ಅವರಿಗೂ ಗೊತ್ತು. ಅವಳೇ ಕೇಳಿದಳು, ಈಗ 4 ಗಂಟೆ ಹೊತ್ತಿನಲ್ಲಿ ಆದ ವಿಷಯ ಗೊತ್ತಾ ನಿಮಗೆ? ಗೊತ್ತಿಲ್ರ, ಏನು? ನಡೆದದ್ದನ್ನೆಲ್ಲ ಅವಳು ವಿವರಿಸಿದಳು. ಕೇಳಿ ಬೆಟ್ಟಯ್ಯನವರು ಖಿನ್ನರಾದರು. ಓದುವಾಗ ಹೇಳ್ದಂಗೆ ಕೇಳ್ತಿದ್ದ. ಈಗ ಅವನ ಲೈನೇ ಬ್ಯಾರೆಯಾಗೈತೆ. ಗಾಂಧಿ ಮಹಾತ್ಮರು ಅನ್ನಾಕಾದು, ಅಹಿಂಸೆ ಅನ್ನಾಕಾದು, ಉರಿತಾನೆ, ಕ್ರಾಂತಿ ಅಂತಾನೆ, ಅಂಬೇಡ್ಕರ್ ಅಂತಾನೆ. ಅವಂದೊಂದೇ ಚಿಂತೆ ನನಗೆ. ಅವಳು ಮುಖ್ಯ ವಿಷಯಕ್ಕೆ ಬಂದಳು. ಯಾರಾದರೂ ಗೊತ್ತಾಯ್ತೆ? ಮಾತಂಗಿ ಅಂತ ಅವಳೆ ನೋಡಿ, ನಮ್ಮ ಕೇರಿಯೋಳೆ. ಅವಳ ಮಗ ತುಮಕೂರಿನಾಗೆ ಏಕೆ ಬೋರ್ಡಿಂಗ್ ಹೌಸಿನಾಗೆ ಓದ್ತಾ ಇದ್ದಾನೆ. ಅವಳು ನಿಮ್ಮ ಅಪ್ಪಾಜಿಗೆ ಹುಚ್ಚು ರೇಗಿದಾಗ್ನಿಂದ ಮಂಕಾಗಿದ್ಲು. ಕೇರಿಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಹೆಂಡ್ತಿಗೆ ಅವಳೇ ಬಾಯ್ಬಿಟ್ಟಿದ್ಲಂತೆ. ನಾನು ವಿಚಾರಿಸಿದ ಮ್ಯಾಲೆ ಹೇಳಿದ್ಲು. ಹಾಗಾದರೆ ನಿಮ್ಮ ಮಗನಿಗೆ ಹೇಗೆ ಗೊತ್ತು? ಇಂಥೋಳು ಅಂತ ಅವನಿಗೆ ಗೊತ್ತೋ ಇಲ್ವೋ ಕಾಣೆ. ಹಿಂಗೆ ಏನೋ ಐತೆ, ಪತ್ತೆ ಮಾಡಬೇಕು ಅಂತ ಅವತ್ತು ನನ್ನ ಹೆಂಡ್ತಿಗೆ ಹೇಳ್ದೆ. ಅವತ್ತು ಅವನು ಮನ್ಲಿದ್ದ, ಕೇಳಿಸ್ಕೊಂಡಿದ್ದ. ಅದೇನು ಹುಟ್ಟಿಸ್ಕೊಂಡು ಹಂಗನ್ನೋ ಅಥವಾ ಇವಳೇ ಬಾಯ್ಬಿಟ್ಲೋ ಗೊತ್ತಿಲ್ರ. ಅವತ್ತಿನ ಬೆಳಿಗ್ಗೆ ತುಮಕೂರಿಗೆ ಹೋದವನು ಇವತ್ತು ಮತ್ತೆ ಬಂದವನೇ. ಇವತ್ತು ಯಾಕೆ ಬಂದನೋ ಅದೂ ಗೊತ್ತಿಲ್ಲ. ನನ್ನ ಹೆಂಡ್ತಿ ನಿನ್ನೆ ರಾತ್ರಿನಾಗ ನನ್ನ ಕುಟ್ಟೆ ಬಾಯ್ಬಿಟ್ಲು. ಇವತ್ತು ಬೆಳಿಗ್ಗೆ ಮಾತಂಗಿನ ಕರೆಸ್ಕೊಂಡು ಕೇಳ್ದೆ. ನಿಜ ಅಂತ ಒಪ್ಕೊಂಡ್ಲು. 12-13 ವರ್ಷದ ಆಚೆ ಮಾತಂತೆ. ಈಗ ಏನೂ ಇಲ್ವಂತೆ. ಅವಳನ್ನು ಕರೆಸೋಕ್ಕೆ ಸಾಧ್ಯವೇ? ನಾ ಹೋಗಿ ಕರ್ಕೊಂಡು ಬರ್ತೀನಿ ತಡೀರಿ ಎಂದು ಹೇಳಿ ಅವರು ತಮ್ಮ ಕಾಲೋನಿಯ ಕಡೆಗೆ ಹೋದರು. ಸತ್ಯಳಿಗೆ ಮಾತಂಗಿಯನ್ನು ನೋಡಿದ ನೆನಪು. ಹಿಂದೆ ಒಂದು ದಿನ ತೋಟದಲ್ಲಿ ಯಾವುದೋ ಊರಿನವರು ತನ್ನನ್ನು ಅವಳನ್ನು ನೋಡಿ ತಾಯಿ ಮಗಳೆಂದು ತಿಳಿದುಕೊಂಡಿದ್ದರು. ಅವಳ ಮುಖ ಚಹರೆಯೂ ತನಗೆ ಸ್ಪಷ್ಟವಾಗಿ ನೆನಪಿದೆ. ಅಷ್ಟರಲ್ಲಿ ಸೂರ್ಯ ಚೆನ್ನಾಗಿಯೂ ಮುಳುಗಿ ಕತ್ತಲಾಯಿತು. 4 ಜನ ಗಂಡಸರು ಕುಡಿದು ಝೋಲಿ ಮಾತನ್ನಾಡಿಕೊಂಡು ಮುಖ್ಯ ರಸ್ತೆಯಲ್ಲಿ ಹೋದರು. ಕಳ್ಳಭಟ್ಟಿಯದ್ದಿರಬೇಕು.
ಮದ್ಯದ ವಾಸನೆ ಮೂಗಿಗೆ ಹೊಡೆಯುತ್ತಿತ್ತು. ಅರ್ಧ ಗಂಟೆಯಲ್ಲಿ ಬೆಟ್ಟಯ್ಯನವರು ಮಾತಂಗಿಯೊಡನೆ ಬಂದರು. ಅವರ ಕೈಲಿ ಒಂದು ಟಾರ್ಚ್ ಇತ್ತು. ಹತ್ತಿರ ಬಂದು ಅವರು ಕೇಳಿದರು, ರಸ್ತೆ ದಡ್ದಾಗ ಕೂರೋದು ಬ್ಯಾಡ, ನಮ್ ಕೇರಿ ಜನ ಇಲ್ಲೇ ತಿರುಗ್ತಾರೆ, ಆ ಕಡಿಗ್ ಬಲ್ಲಿ. ಮೂವರು ರಸ್ತೆಯಲ್ಲಿ 1.5 ಫರ್ಲಾಂಗಿನಷ್ಟು ನಡೆದರು. ಅನಂತರ ಬೆಟ್ಟಯ್ಯನವರು ಎಡಕ್ಕೆ ತಿರುಗಿ ಒಂದು ಕಾಲು ದಾರಿಯಲ್ಲಿ ಅರ್ಧ ಫರ್ಲಾಂಗ್ ಕರೆದುಕೊಂಡು ಹೋದರು. ಮೂವರು ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತ ಮೇಲೆ ಅವರು ಹೇಳಿದರು, ನೋಡವ್ವ, ಏನು ಮುಚ್ಚಬೇಡ, ಅವರು ಕೇಳಿದ್ದಕ್ಕೆ ವೈನಾಗಿ ಹೇಳು. ಬ್ರಾಹ್ಮಣ ಹುಡುಗಿಯ ಹತ್ತಿರ ಇದ್ದೇನೆಂಬ ಅರಿವಿನಿಂದ ಮಾತಂಗಿ ದೂರ ಕುಳಿತಿದ್ದಳು. ದಿಟ್ಟಿಸಿ ನೋಡುತ್ತಿದ್ದ ಸತ್ಯಳಿಗೆ ಅವಳು ಮಂಕಾಗಿರುವುದು ಕತ್ತಲೆಯಲ್ಲೂ ಕಾಣುತ್ತಿತ್ತು. ಮುಖ್ಯ ವಿಷಯವನ್ನು ಬೆಟ್ಟಯ್ಯನವರೇ ಹೇಳಿದ್ದುದರಿಂದ ಸತ್ಯ ಕೆಲವು ವಿವರಗಳನ್ನು ಕೇಳಿದಳು. ಅವರಿಗೂ ನಿಂಗೂ ಯಾಕೆ ಸಂಬಂಧ ಬಿಟ್ಟು ಹೋಯಿತು? ಅವಳು ಉತ್ತರ ಹೇಳಲು ನಾಚಿದಳು. ಬೆಟ್ಟಯ್ಯನವರು ತಾವಾಗಿಯೇ ಎದ್ದು ದೂರ ಹೋಗಿ ಕುಳಿತರು. ಆದರೂ ಅವಳ ನಾಚಿಕೆ ಹೋಗಲಿಲ್ಲ. ಸತ್ಯ ಹತ್ತಿರ ಸರಿದು ಅವಳ ಕೈ ಹಿಡಿದುಕೊಂಡರೆ ಹೆದರಿ ಬಂಡೆಯಿಂದ ಕೆಳಗೆ ಇಳಿದು ಬಿಟ್ಟಳು. ನೀನು ಹೆದರಬೇಡ, ನಾನು ಯಾರ ಕೈಲೂ ಹೇಳೋಲ್ಲ ಅಂತ ಆಣೆ ಮಾಡೋಕ್ಕೆ ನಿನ್ನ ಕೈ ಮುಟ್ಟಿದೆ. ನೀನು ಹೇಳದೇ ಇದ್ದರೆ ಅವರ ಕಾಯಿಲೆ ವಾಸಿಯಾಗೋಲ್ಲ. ಖಂಡಿತ ಹೇಳು, ದೇವರಾಣೆ ಎಂದು ರಮಿಸಿದ ಮೇಲೆ ಬಾಯಿಬಿಟ್ಟಳು. ಶಿವಗೆರೆ ಕೊಪ್ಪಲಿಂದ ಬಂದ ಮ್ಯಾಗೆ ಮತ್ತೆ ಸಿಗ್ತೀನಿ ಅಂತ ಭೀತಿಯಾಯಿತು. ಗಂಡ ಹೆಂಡ್ತೀರು ಅದ ಮಾಡಬ್ಯಾಡ್ದು ಅಂತ ಬೆಟ್ಟಣ್ಣಾರ ಮನೆ ಸುಂಕವ್ವ ಅಂದ್ಲು, ಬುಟ್ಬುಟ್ಟೆ. ಒಂದೆರಡು ಪ್ರಶ್ನೆಗೆ ಉತ್ತರ ಹೇಳಿದ ನಂತರ ಮಾತಂಗಿ ಉಳಿದ ಎಲ್ಲ ಪ್ರಶ್ನೆಗಳಿಗೂ ವಿವರವಾಗಿ ಸತ್ಯವಾದ ಉತ್ತರ ಹೇಳಿದಳು. ತಾನು ಮತ್ತು ಅಯ್ಯನವರು ಎಲ್ಲಿ ಯಾವ ಹೊತ್ತಿನಲ್ಲಿ ಸೇರುತ್ತಿದ್ದೆವು ಎಂಬುದನ್ನೆಲ್ಲ ಹೇಳಿದಳು. ಕೊನೆಗೆ ಸತ್ಯ ಕೇಳಿದಳು, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಡಾಕ್ಟ್ರು ನೀನು ಬರಬೇಕು ಅಂದರೆ ಬತ್ತೀಯಾ? ನನಗೆ ಭೀತಿ ಆಯ್ತದೆ ಕಣ್ರವ್ವ. ಭೀತಿಯಾಗೋಕ್ಕೆ ನಿಂಗೇನೂ ಮಾಡೋಲ್ಲ. ಇಷ್ಟಕ್ಕೂ ನಿನ್ನ ಕರೀತಾರೆ ಅಂತ ಗ್ಯಾರಂಟಿ ಇಲ್ಲ. ಇನ್ಯಾತರ ಭಯ? ನನ್ನ ಮಗ ಸುಮ್ಕೆ ಬಿಡ್ತಾನಾ? ಅವಂದೇನು ಹೆದರಿಕೆ? ಯವ್ವೇ, ನಾ ಕೆಟ್ಟೆ. ಆರೂರು ಅಂದರೆ ಅವನ ಕೆಂಡ ಕಾರ್ತಾನೆ. ಅವನಿಗೆ ತಿಳಿದ ಹಾಗೆ ಮಾಡಬಹುದು. ನಿಂಗೆ ಯಾವುದೋ ಕಾಯಿಲೆಯಾಗಿತ್ತು, ಬೆಟ್ಟಣ್ಣಾರ ಜೊತೆ ಔಷಧಿ ತಗಂಬರಕ್ಕೆ ಬಂದೆ ಅನ್ನೋ ಹಾಗೆ ಬಾ. ನೀ ಬರದಿದ್ರೆ 500 ಸಾಯಬಹುದು. ಕೊನೆಯ ಮಾತನ್ನು ಕೇಳಿದ ಅವಳಿಗೆ ಅಳು ಬಂದು ಬಿಟ್ಟಿತು. ಅಂಗನ್ಬ್ಯಾಡಿ ಕಣವ್ವ ಎಂದು ಕಣ್ಣಿಗೆ ಸೆರಗು ಕೊಟ್ಟುಕೊಂಡಳು. ಸತ್ಯ ಬೆಟ್ಟಯ್ಯನವರನ್ನು ಹತ್ತಿರಕ್ಕೆ ಕೂಗಿದಳು. ಮೂವರು ನಡೆದು ದೊಡ್ಡ ರಸ್ತೆಗೆ ಬಂದು ಕೆರೆ ಏರಿಯ ದಿಕ್ಕಿಗೆ ಹೆಜ್ಜೆ ಹಾಕಿದರು. ಕಾಲೋನಿ ಹತ್ತಿರ ಮಾತಂಗಿಯನ್ನು ಕಳಿಸಿ ಬೆಟ್ಟಯ್ಯನವರು ಸತ್ಯಳ ಸಂಗಡ ಬಂದರು. ತೋಟದ ಬಾಗಿಲಿನ ತನಕ ಬಂದು ಅವಳನ್ನು ಬಿಟ್ಟು ತಾವು ಹಿಂತಿರುಗಿದರು. ಅವರು ಕೊಳದ ಹತ್ತಿರ ಕುಳಿತಿದ್ದರು. ಹವನ ಕುಂಡದ ಬೆಂಕಿ ಬೂದಿಗರೆಯುತ್ತಿತ್ತು. ಅದರ ಮಂದ ಬೆಳಕಿನಲ್ಲಿ ಅವಳು ಬೆಂಕಿ ಪೊಟ್ಟಣ ಹುಡುಕಿ ಲಾಟೀನು ಹೊತ್ತಿಸಿದಳು. ಲಾಟೀನು ತೆಗೆದುಕೊಂಡು ಹೋಗಿ ಕೇಳಿದಳು, ಅಪ್ಪ, ಒಳಗೆ ಬಾ, ಇಲ್ಲೇನು ಮಾಡ್ತಿದೀಯಾ? ಪ್ರಪಂಚ ಪ್ರಾರಂಭವಾಗುವ ಮೊದಲು ಬರೀ ನೀರಿತ್ತು. ನೀರು ಅಂದರೆ ಏನು? ಮಹಾನ್ ಜಲರಾಶಿ. ಎಲ್ಲೆಲ್ಲೂ ನೀರೇ. ಭೂಭಾಗ ಇಲ್ಲವೇ ಇಲ್ಲ. ಅಸ್ತಿತ್ವಕ್ಕೆ ಬರದ ಭೂಮಿಯ ಭಾಗ ಇರೋದು ಹೇಗೆ? ಆ ಜಲದ ಮಧ್ಯೆ ಒಂದು ಆಲದ ಮರ. ಆಮೇಲೆ ಎಂದು ತಾವು ಹೇಳಬೇಕೆಂದಿದ್ದುದು ಮರೆತು ಹೋದಂತೆ ಜ್ಞಾಪಿಸಿಕೊಳ್ಳತೊಡಗಿದರು. ನಿಂಗೆ ಸಮುದ್ರ ನೋಡಬೇಕು ಅಂತ ಆಶೆಯಾಗಿದೆಯೇ? ನನ್ನ ಮನಸ್ಸಿನಲ್ಲಿರೋದು ನಿಂಗೆ ಹೇಗೆ ತಿಳಿಯಿತು? ನಾನಿರೋ ಕಡೆಗೆ ಸಮುದ್ರ ಅಲ್ಲ, ಮಹಾಸಾಗರ. ಅದೂ ಅಲ್ಲ, ಮೂಲ ಜಲರಾಶಿ. ಪ್ರಳಯ ಜಲ ಉಕ್ಕಬೇಕು ಅಂತ ಬಯಕೆಯಾಗ್ತಿದೆ. ಹಾಗಾದರೆ ನಾಳೆ ನಾಡಿದ್ದರಲ್ಲಿ ಕಾರು ಮಾಡಿಕೊಂಡು ಮದರಾಸಿಗೆ ಹೋಗೋಣ. ದಡದಲ್ಲಿ ಕೂತ್ಕೊಂಡು ಉಕ್ಕುತ್ತಿರುವ ಸಾಗರ ನೋಡೋಣ. ಉಕ್ಕೋದು ಅಂದರೆ ಏನು ಗೊತ್ತಾ? ಸುತ್ತಲಿನ ಮರ, ಗಿಡ, ಮನೆ, ಮಠ, ಗುಡಿ, ಗುಂಡಾರ, ಹೊಲ, ಗದ್ದೆ, ತೋಟಗಳೆಲ್ಲ ಮುಚ್ಚಿ ಹೋಗಬೇಕು. ಧರ್ಮ ಸೃಷ್ಟಿಯಾಗುವ ಮೊದಲ ಆಲದ ಮರ ಅಲ್ಲ, ಒಂದು ಆಲದ ಎಲೆ ತೇಲಿ ಬಂತು. ಹೊಸ ಸಂಸ್ಕಾರ ಎಂದು ಮತ್ತೆ ಮಧ್ಯದಲ್ಲಿ ಮರೆತಂತೆ ನೆನೆಸಿಕೊಳ್ಳಲು ಹೆಣಗಿದರು. ಬಿರುಗಾಳಿ ಬಂದಾಗ ಹಾಗೆಯೇ ಆಗುತ್ತಂತೆ. ನಾನು ಜೊತೆಗಿರ್ತೀನಿ. ಆಗ ನೀನೆಲ್ಲಿರ್ತೀಯ, ನಾನೆಲ್ಲಿರ್ತೀನಿ?
ಮಂಕು ಹುಡುಗಿ ಎಂದು ಲಾಟಿನಿನ ಬೆಳಕಿನಲ್ಲಿ ಕಾಣಿಸಿದ ಒಂದು ಕಲ್ಲನ್ನು ತೆಗೆದು ಕೊಳದ ಮಧ್ಯಕ್ಕೆ ಎಸೆದರು. ಧೊಸ್ ಎಂದು ಬಿದ್ದ ಅದು ಅಲೆಗಳನ್ನು ಎಬ್ಬಿಸಿ ಕನ್ನಡಿಯಂತಿದ್ದ ನೀರನ್ನು ಕಲಕಿತು. ನೀರು ಶಾಂತವಾಗಿದ್ದರೆ ಬಿಂಬಗಳು, ಪ್ರಳಯ ಜಲದಲ್ಲಿ ಬಿಂಬವೂ ಇಲ್ಲ, ಬಿಂಬಿಯೂ ಇಲ್ಲ ಎಂದರು. ಅವಳು ಮಾತು ಹೆಚ್ಚು ಬೆಳೆಸಲಿಲ್ಲ. ಮದರಾಸಿಗೆ ಹೋಗುವ ಸೂಚನೆಗೆ ಅವರು ಒಪ್ಪಿಕೊಂಡಾಗಿದೆ. ನಾಳೆ ಬೆಳಗ್ಗೆಯೇ ಊರೊಳಕ್ಕೆ ಹೋಗಿ ಕಾರು ತರಿಸುವಂತೆ ವೆಂಕಟೇಶನಿಗೆ ಹೇಳಬೇಕು. ಕಾರು ಮಧ್ಯಾಹ್ನದ ಹೊತ್ತಿಗೆ ಬಂದರೂ ತಕ್ಷಣ ಹೊರಟರೆ ಸಂಜೆ 4-5 ಹೊತ್ತಿಗೆ ಬೆಂಗಳೂರು ತಲುಪುತ್ತೇವೆ. ಕೇಳಿದರೆ ಬೆಂಗಳೂರು ಮಾರ್ಗವಾಗಿಯೇ ಮದರಾಸಿಗೆ ಹೋಗಬೇಕು ಅನ್ನೋದು. ನಾಳೆ ಸಂಜೆಗೆ ಆಸ್ಪತ್ರೆಗೆ ಸೇರಿಸಬೇಕು ಎಂದು ನಿರ್ಧರಿಸಿಕೊಂಡಳು. ಅವರು ರಾತ್ರಿಯ ಹೊತ್ತು ಊಟ ಮಾಡುತ್ತಿರಲಿಲ್ಲ. ಬ್ರಹ್ಮರ್ಷಿಗೆ ಒಪ್ಪತ್ತು ಊಟವೆನ್ನುತ್ತಿದ್ದರು. ಅವಳು ಬಂದ ಮೇಲೆ ಬಲವಂತ ಮಾಡಿ ಹಾಲು ಕೊಡುತ್ತಿದ್ದಳು. ಚೊಂಬಿನಲ್ಲಿದ್ದ ಹಾಲನ್ನು ಬಿಸಿ ಮಾಡಿ ತಂದು ಅವರ ಮುಂದಿಟ್ಟು ಕುಡಿಸಿದಳು. ತಾನು ಒಳಗೆ ಹೋಗಿ ಕುಳಿತು ಮಧ್ಯಾಹ್ನದ ಅಡುಗೆಯಲ್ಲಿ ಮಿಕ್ಕಿದ್ದ ಅನ್ನ ಸಾರುಗಳನ್ನು ಉಂಡು ತಟ್ಟೆ ಪಾತ್ರೆಗಳನ್ನು ತೊಳೆದಿಟ್ಟಳು. ರಾತ್ರಿ ಮಲಗುವುದರಲ್ಲಿ ಅವರದ್ದು ನಿಶ್ಚಯವಿಲ್ಲ. ಅವಳೇನೋ ಬಾಗಿಲಿನ ಹತ್ತಿರ ತೆಂಗಿನ ಗರಿಯ ತಟ್ಟಿಯ ಮೇಲೆ ಗೋಣಿಯ ಚೀಲ, ಮೇಲೆ ಒಂದು ಪಂಚೆ ಹಾಸಿರುತ್ತಿದ್ದಳು. ಆದರೆ ಅವರು ಅಲ್ಲಿ ಮಲಗುತ್ತಿರಲಿಲ್ಲ. ಈ ದಿನವೂ ಹಾಗೇ ಹಾಕಿ ಹವನಕುಂಡದ ಹಿಂಭಾಗದಲ್ಲಿ ತನಗೆ ಇನ್ನೊಂದು ಗೋಣಿಯ ಚೀಲ ಹಾಸಿಕೊಂಡು ಒಂದು ದುಪ್ಪಟಿ ಹೊದೆದು ಮಲಗಿದಳು. ವಿಪರೀತ ನಿದ್ದೆ ಬರುತ್ತಿತ್ತು. ಬೆಳಗ್ಗೆ ಎದ್ದಾಗ ಅಪ್ಪನ ಮುಖ ಕಾಣಲಿಲ್ಲ. ಕೊಳದಲ್ಲಿ ಹಲ್ಲುಜ್ಜಿ ಮುಖ ತೊಳೆದು ಅಗ್ನಿಕುಂಡದ ಬೂದಿ ತೆಗೆದು ಮತ್ತೆ ಹವನಕ್ಕೆ ಅಣಿ ಮಾಡಿಟ್ಟರೂ ಅವರು ಕಾಣಲಿಲ್ಲ. ಇಷ್ಟು ಹೊತ್ತಿಗೆ ಅವರು ಅಗ್ನಿ ಕಾರ್ಯವನ್ನು ಆರಂಭಿಸಬೇಕಿತ್ತು. ದೇವಸ್ಥಾನದ ಕಡೆಗೇನಾದರೂ ಹೋಗಿರಬಹುದು. ಆದರೆ ಅವರನ್ನು ಹುಡುಕುವುದು ಬೇಡವೆಂದು ನಿರ್ಧರಿಸಿ ಗುಡಿಸಲಿನ ಬಾಗಿಲು ಹಾಕಿಕೊಂಡು ತೋಟದ ಹೊಳೆ ಬಾಗಿಲನ್ನು ಮುಚ್ಚಿ ಊರೊಳಕ್ಕೆ ನಡೆದಳು. ಮನೆಗೆ ಹೋಗುವ ಹೊತ್ತಿಗೆ ವೆಂಕಟೇಶ ಹೋಟೆಲ್ ಕಡೆಗೆ ಹೋಗಿದ್ದ. ಅವನನ್ನು ಕರೆಯಲು ಹಿಂಭಾಗದ ಕೊಟ್ಟಿಗೆಯಲ್ಲಿ ಕಸಗುಡಿಸುತ್ತಿದ್ದ ಆಳನ್ನು ಕಳಿಸಿ ಜಯಮ್ಮ ಕೊಟ್ಟ ಕಾಫಿ ಕುಡಿದು ಅವಳಿಗೆ ಮುಂದಿನ ಪ್ಲಾನನ್ನು ಹೇಳುತ್ತಿದ್ದಳು. ಅಷ್ಟರಲ್ಲಿ ವೆಂಕಟೇಶ ಬಂದ. ನಿನ್ನೆ ರಾತ್ರಿ ತಾನು ಮಾತಂಗಿಯನ್ನು ಕಂಡದ್ದನ್ನು ತಿಳಿಸಿ ಈ ದಿನವೇ ಕಾರಿನಲ್ಲಿ ಅವನೊಡನೆ ಬೆಂಗಳೂರಿಗೆ ಹೋಗುವುದೆಂದು ತಿಳಿಸಿದಳು. ಜೊತೆಗೆ ವೆಂಕಟೇಶ ಒಬ್ಬ ಬಂದರೆ ಸಾಕು. ಅವನನ್ನು ಕಂಡು ಅವರು ರೇಗಿದರೆ ಅವನು ಬಸ್ಸಿನಲ್ಲಿ ಬರಲಿ, ದಾರಿಯಲ್ಲಿ ಮರೆತು ಸಹ ಬೆಂಗಳೂರು ಅನ್ನಕೂಡದು, ಸೀದಾ ಮದರಾಸಿಗೆ ಪ್ರಯಾಣ ಅನ್ನಬೇಕು, ಡ್ರೈವರ್ಗೆ ಸಹ ವಿಷಯ ಹೇಳಿರಬೇಕು ಎಂಬ ಅವಳ ಸಲಹೆಯನ್ನು ಅವನು ಒಪ್ಪಿಕೊಂಡ. ತಾವರೆಕೆರೆಗೋ ತಿಪಟೂರಿಗೋ ಹೋಗಿ ಮಧ್ಯಾಹ್ನದ ಒಳಗೆ ಒಂದು ಕಾರು ತರುವುದಾಗಿ ಹೇಳಿ ಜೇಬಿಗೆ ದುಡ್ಡು ಹಾಕಿಕೊಂಡು ಹೊರಟೂ ಬಿಟ್ಟ. ಅವಳು ತೋಟಕ್ಕೆ ಬಂದು ಸ್ನಾನ ಮಾಡಿ ಅಡುಗೆಗೆ ಇಟ್ಟಳು. ಕಾರು ಬರುವ ಮೊದಲು ಅವರಿಗೆ ಊಟ ಮಾಡಿಸಿರಬೇಕು. ಆದರೆ ಅವರ ಮುಖವೇ ಇಲ್ಲ. ಬೇಳೆ ಬೇಯ ಹಾಕಿ ದೇವಸ್ಥಾನದ ಕಡೆಗೆ ಹೋಗಿ ನೋಡಿದಳು. ಒಳಗೆ ನರಸಿಂಹ ಜೋಯಿಸರು ಪೂಜೆ ಮಾಡುತ್ತಿದ್ದರು. ಸುತ್ತಮುತ್ತ ಎಲ್ಲಿಯೂ ಅವರ ಸುಳಿವಿಲ್ಲ. ಕಾಲುವೆಯ ದಡದ ಮೇಲೆ ನಡೆದು ತೂಬಿನ ಹತ್ತಿರ ಏರಿಯನ್ನು ಹತ್ತಿ ಸ್ವಲ್ಪ ದೂರ ನಡೆದು ನೋಡಿದಳು. ಏನೂ ಕಾಣಲಿಲ್ಲ. ವಾಪಸ್ಸು ಬಂದು ಬೇಳೆಗೆ ಮೆಣಸಿನ ಪುಡಿ ಹಾಕಿ ಮತ್ತೆ ತೋಟದ ಹೊರಗೆ ಬಂದು ನೋಡಿ ಹಿಂತಿರುಗಿದಳು. 12 ಗಂಟೆಯ ಹೊತ್ತಿಗೆ ಮನೆಯ ಆಳು ಬಂದ. ಸ್ವಲ್ಪ ದೂರ ಬರುವಂತೆ ಅವಳಿಗೆ ಕೈ ಸನ್ನೆ ಮಾಡಿದ. ಅವರೆಲ್ಲೋ ಹೋಗಿದ್ದಾರೆ, ಏನು ಹೇಳು ಎಂದದ್ದಕ್ಕೆ, ಕಾರು ಬಂದೈತೆ, ಓಟಲ್ ತಾವ ನಿಲ್ಸಿ ಅವರೇ, ಅವರನ್ನ ಕರ್ಕಂಡ್ ಬರಾಣಂತೆ ಎಂದ. ಬೆಳಗ್ಗೆ ಎದ್ದಾಗಿನಿಂದ ತಾನು ಅವರನ್ನು ಕಂಡಿಲ್ಲವೆಂದು, ಸುತ್ತ ಎಲ್ಲಾದರೂ ಹುಡುಕಲು ಜನ ಕಳಿಸಬೇಕೆಂದು ಅವಳು ಹೇಳಿ ಕಳಿಸಿದಳು. ಜನರು ಎಲ್ಲೆಲ್ಲೂ ಹುಡುಕಿದರು. ಗದ್ದೆ, ತೋಟ, ಹೊಲಮಾಳಗಳಲ್ಲಿ ಅಲ್ಲದೆ ಕೋಟೆಯ ಹೊರ ಕಂದುಕಗಳಲ್ಲೆಲ್ಲ ತಡಕಿದರು. ಊರೊಳಗೆ ಪ್ರತಿಯೊಬ್ಬರ ಮನೆಯ ಹಿತ್ತಿಲನ್ನೂ ಶೋಧಿಸಿದರು. ಸಂಜೆ 5 ಗಂಟೆಯಾದರೂ ಯಾವ ಸುಳಿವೂ ಸಿಕ್ಕಲಿಲ್ಲ. ಡ್ರೈವರನ್ನು ವೆಂಕಟೇಶ ಹೊತ್ತು ಮುಳುಗುವ ತನಕ ಕಾಯಿಸಿ ಇಟ್ಟಿದ್ದು, ಅನಂತರ ಚೌಕಾಶಿ ಮಾಡಿ ದುಡ್ಡು ಕೊಟ್ಟು ಕಳಿಸಿದ. ಸತ್ಯ ತೋಟದ ಸುತ್ತಿನಲ್ಲೇ ಕಾಯುತ್ತಿದ್ದಳು. ಸಂಜೆ 7 ಗಂಟೆಯಲ್ಲಿ ಅವಳು ಮನೆಗೆ ಬಂದಾಗ ವೆಂಕಟೇಶ ಹತಾಶನಾಗಿದ್ದ. ಇವತ್ತು ನಾಳೆ ನೋಡೋಣ, ಬುದ್ಧಿಭ್ರಮಣೆಯಾದೋರನ್ನ ನಿಭಾಯಿಸುವಾಗ ಇಂಥದೆಲ್ಲ ಆಗೋದೆ ಎಂದು ಅವಳು ತಾಳ್ಮೆಯಿಂದ ಹೇಳಿ ಮತ್ತೆ ತೋಟಕ್ಕೆ ಹೊರಟಳು. ಅವನು ಎಲ್ಲಿಗೆ ಹೋಗಿದ್ದಾನೋ ಏನು ಕತೆಯೋ, ನೀನೊಬ್ಳು ಯಾಕೆ ಅಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗಿದ್ದರೂ ರಾತ್ರಿ ಗುಡಿಸಲಿಗೆ ಬರ್ತಾನೆ ಅಂತ ನಂಗನ್ಸುತ್ತೆ. ನಂಗೇನು ಹೆದರಿಕೆ ಇಲ್ಲ.
ಜೊತೆಗೆ ನರಸಿಂಹ ಜೋಯಿಸರನ್ನೋ ಆಳನ್ನೋ ಕರ್ಕೊಂಡು ಹೋಗು. ಯಾರೂ ಬೇಡ, ಇನ್ನೊಬ್ಬರ ಮುಖ ಕಂಡು ಅವನು ರೇಗಬಹುದು ಎಂದು ಹೇಳಿ ಜಯಮ್ಮ ಬಲವಂತಪಡಿಸಿದ್ದಕ್ಕೆ ಅಲ್ಲಿಯೇ ಒಂದು ತುತ್ತು ಊಟ ಮಾಡಿ ಹೊರಟಳು. ವೆಂಕಟೇಶ ಟಾರ್ಚ್ ಹಿಡಿದು ತೋಟದ ಬಾಗಿಲಿನ ತನಕ ಕಳಿಸಿ ಬಂದ. ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ. ಗಾಳಿಗೆ ತೆಂಗಿನ ಗರಿ ಬೀಸಿದ ಶಬ್ದಕ್ಕೆ ಸಹ ಹೆದರಿಕೆಯಾಗುತ್ತಿತ್ತು. ಇಡೀ ತೋಟದಲ್ಲಿ ಮಾತ್ರವಲ್ಲ, ಊರಿನಿಂದ ಹರಿಜನ ಕಾಲೋನಿಯ ಮಧ್ಯದ 1 ಮೈಲಿಗೂ ಮಿಕ್ಕ ವಿಸ್ತಾರದಲ್ಲಿ ತಾನೊಬ್ಬಳೇ ಇರುವ ನೆನಪಾಯಿತು. ಅಪ್ಪ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಇಲ್ಲಿ ನಾನೊಬ್ಬಳು ಯಾಕೆ ಬಂದೆ? ಮನೆಯಲ್ಲೇ ಇದ್ದು ಬೆಳಗ್ಗೆ ಬರಬಹುದಾಗಿತ್ತಲ್ಲ, ಅಥವಾ ಆಳನ್ನು ಕರ್ಕೊಂಡು ಬರಬಹುದಾಗಿತ್ತಲ್ಲ. ಅಪ್ಪ ನಿಜವಾಗಿಯೂ ರೇಗುತ್ತಿದ್ದನೇ? ರೇಗಿದ್ದರೆ ಸಮಾಧಾನ ಮಾಡಬಹುದಾಗಿತ್ತು ಎನಿಸಿತು. ಭಯವನ್ನು ಕಳೆದುಕೊಳ್ಳಲು ಲಾಟೀನು ಹಿಡಿದು ಗುಡಿಸಲಿನ ಹಿಂಭಾಗಕ್ಕೆ ಹೋಗಿ 2 ಮರದ ತುಂಡು ತಂದಳು. ಸೋಗೆ ಗರಿಯಿಂದ ಸಣ್ಣ ಚೂರುಗಳನ್ನು ಹೊತ್ತಿಸಿ ದೊಡ್ಡ ತುಂಡುಗಳನ್ನು ಹೊತ್ತಿಸಿದಳು. ಹವನ ಕುಂಡದಲ್ಲಿ ಬೆಂಕಿಯಾಯಿತು. ಮನಸ್ಸಿಗೆ ಏನೋ ಒಂದು ತರದ ಧೈರ್ಯವೆನಿಸಿತು. ಅಪ್ಪ ಹೇಳಿಕೊಳ್ಳುತ್ತಿದ್ದ ಮಂತ್ರದ ನೆನಪಾಯಿತು. ಅದನ್ನು ಗಟ್ಟಿಯಾಗಿ ಹೇಳಬೇಕೆನಿಸಿತು. ತನಗೆ ನೆನಪಿದ್ದ ಭಾಗಗಳನ್ನು ಹೇಳಿಕೊಂಡಳು. ಓಂ ಸುಸಮಿದ್ಧಾಯ ಶೋಚಿಷೆ ಘೃತಂ ತೀವ್ರಂ ಜುಹೋತನ ಅಗ್ನಯೇ ಜಾತವೇದಸೆ ಸ್ವಾಹ. ನಡುರಾತ್ರಿ ಕಳೆದ ಮೇಲೆ ಸ್ವಲ್ಪ ತೂಕಡಿಕೆ ಬಂತು. ಅಪ್ಪನಿಗೆ ತಡಿಕೆ ಹಾಸಿ ತಾನು ಅಡುಗೆ ಒಲೆಯ ಕಡೆಗೆ ಗೋಣಿಯ ಚೀಲ ಹಾಕಿಕೊಂಡು ಮಲಗಿದಳು. ಬೆಳಗ್ಗೆ ಎಚ್ಚರವಾದಾಗ ಯಾರೋ ಗುಡಿಸಲಿನ ಬಾಗಿಲು ಬಡಿದು ಸತ್ಯಮ್ಮಾರೇ, ಸತ್ಯಮ್ಮಾರೇ ಎಂದು ಕೂಗುತ್ತಿದ್ದರು. ಬಾಗಿಲಿನ ಒಳಗಿನಿಂದ ಚಿಲಕವಿರಲಿಲ್ಲ. ಅವಳು ಯಾವ ಒದೆಯನ್ನೂ ಕೊಟ್ಟಿರಲಿಲ್ಲ. ಎದ್ದು ಬಾಗಿಲು ತೆಗೆದಳು. ಆಗಲೇ ಸೂರ್ಯ ಒಂದಾಳುದ್ದ ಮೇಲೆ ಬಂದಿದ್ದ. ಬಾಗಿಲು ಬಡೆದು ಕೂಗುತ್ತಿದ್ದಾತ ತಮ್ಮ ಊರಿನವನೇ. ಅವಳಿಗೆ ಸರಿಯಾಗಿ ಗುರುತಿಲ್ಲ. ಅವನು ಹೇಳಿದ, ನಿಮ್ಮಣ್ಣಾರು ಏರಿತಾವ ಅವರೇ, ಕರೀತಾರೆ. ಏನು ಸಮಾಚಾರ? ಅವನ ಗಾಬರಿಯಿಂದ ಅವಳು ಗಾಬರಿಗೊಂಡಳು. ಅಯ್ಯಾರು ಸತ್ತು ಹೋಗ್ಯವ್ರೆ. ಜನಿವಾರದ ಹೊರಜಿ ಇತ್ತಲ್ಲ ಕೊರಳಾಗೆ, ಅದಕ್ಕೆ ಕಲ್ಲು ಕಟ್ಕಂಡು ಕೆರೆಗೆ ಬಿದ್ದವ್ರೆ. ಇವತ್ತಿನ ಬೆಳಿಗ್ಗೆ ನೀರಿನಾಗೆ ಅಲೆ ಇರ್ನಿಲ್ಲ, ತಿಳಿಯಾಗಿತ್ತು. ಮಗ್ಗದ ಕೇರಿ ಚೆನ್ನಣ್ಣ ಎಲ್ಡ್ ಮಾಡಿ ನೀರು ತಗಾಣಕ್ಕೆ ಅಂತ ಹೋದ್ನಂತೆ, ಕಂಡ್ತು. ಊರಿಗೆ ಬಂದು ಹೇಳ್ದ. ಅಷ್ಟರಲ್ಲಿ ಅವಳಿಗೆ ತಲೆ ಸುತ್ತಿ ಬಂದಂತೆ ಆಯಿತು. ಬಾಗಿಲು ವಾಡವನ್ನು ಒರಗಿ ಕುಳಿತಳು. ಹಾಗೆಯೇ ನೆಲದ ಮೇಲೆ ಕುಸಿದು ಬಿಟ್ಟಳು. ಇದು ಪ್ರಜ್ಞೆ ತಪ್ಪಿರುವುದೆಂದು ಅವನಿಗೆ ಗೊತ್ತಾಯಿತು. ತಕ್ಷಣ ಒಳಗೆ ಬಂದು ಚೊಂಬಿನಲ್ಲಿದ್ದ ನೀರು ತೆಗೆದುಕೊಂಡು ಅವಳ ತಲೆಗೆ ತಟ್ಟಿದ. ಹವನ ಕುಂಡದ ಹತ್ತಿರ ಇಟ್ಟಿದ್ದ ಒಂದು ಅಡಿಕೆ ಪಟ್ಟೆಯಲ್ಲಿ ಗಾಳಿ ಹಾಕಿದ. 2 ನಿಮಿಷದಲ್ಲಿ ಪ್ರಜ್ಞೆ ಬಂತು. ಅವಳು ಕಣ್ಣು ಬಿಟ್ಲು. ಇನ್ನೊಂದು ವಸಿ ಮನಿಕಳಿ ಎಂದು ಅವನು ಹೇಳಿದರೂ ಕೇಳದೆ ಎದ್ದು ಕುಳಿತಳು. 1 ನಿಮಿಷದ ನಂತರ ಎದ್ದು ಹೊರಟಳು. ಅವನು ಅವಳ ಸಂಗಡವೇ ನಡೆದ. ದಾಪುಗಾಲು ಹಾಕಿ ಅನಂತರ ಓಡಿ ಕೆರೆ ಏರಿಯನ್ನು ಸರಸರನೆ ಹತ್ತಿ ಸತ್ಯ ನೀರಿನ ಹತ್ತಿರಕ್ಕೆ ಬಂದಳು. ಅಷ್ಟರಲ್ಲಿ 40-50 ಜನರ ಗುಂಪು ಸೇರಿತ್ತು. ಕಡಿದಾತ ತಾವು ಅದು. ಕಲ್ಲು ಹದಿದಿದ್ದ ಜಾಗದಿಂದ ಸುಮಾರು 2 ಅಡಿ ದೂರದಲ್ಲಿ 1.5 ಆಳುದ್ದ ನೀರಿನೊಳಗೆ ಹೆಣವು ಸೆಟೆದುಕೊಂಡಿತ್ತು. ರುಬ್ಬುಗುಂಡಿನ ಆಕಾರದ ಒಂದು ಕಲ್ಲು ಹೊರಜಿಯಂತಹ ಜನಿವಾರದಿಂದ ಹೊಟ್ಟೆಗೆ ಬಿಗಿಯಲ್ಪಟ್ಟಿತ್ತು. ಗಡ್ಡ ಮತ್ತು ತಲೆಯ ಬಿಳಿ ಕೂದಲು ಪಾಚಿ ಮೆತ್ತಿಕೊಂಡಂತೆ ಕಾಣುತ್ತಿದ್ದವು. ಮೀನುಖಂಡ, ಅಂಗಾಲು, ಬೆನ್ನು, ಮುಖಗಳನ್ನು ಕಿತ್ತು ಕಿತ್ತು ತಿಂದು ಹಾಕಿದ್ದ ಒಂದೊಂದು ಬೆರಳುದ್ದದ ಮೀನುಗಳು ಸುಗ್ಗಿ ಹೊಡೆಯುತ್ತಿದ್ದವು. 2 ಬಿದಿರಗಣೆ ತಗಂಡು ಹೆಣ ಎತ್ತಿ, ಒಬ್ಬರು ಎಂದರು. ಪೊಲೀಸ್ನವರಿಗೆ ಹೇಳಿ ಕಳಿಸ್ಯದೆ, ತಡೀರಿ, ಇನ್ನೊಬ್ಬರು ಉತ್ತರ ಕೊಟ್ಟರು.